ಹಲೋ, बोलो भैया। ಸಾಮ್ರಾಟ್ ಫೈನಾನ್ಸಾ? हाँ बोलो भैया। ಕನ್ನಡ ಬರಲ್ವಾ ಸರ್? ಒಂದು ನಿಮಿಷ ಅಣ್ಣ। ಹಲೋ ಹಲೋ, ಸೋಮಶೇಖರ್ ಅಂತೇಳಿ ಡ್ರೈವರ್ ಅಸೋಸಿಯೇಷನ್ ಇಂದ ಮಾತಾಡ್ತಿರೋದು. ಹೇಳಿ ಅಣ್ಣ। ನಮ್ಮ ಸಂಘಟನೆ ಮೆಂಬರ್ ಒಬ್ರು ನಮ್ಮ ಆಫೀಸರ್ಗೂ ಬಂದು ಒಂದು ಆ ಸಮಸ್ಯೆ ಬಗ್ಗೆ ಹೇಳಿದ್ರು, ಹಂಗಾಗಿ ನಿಮ್ ನಂಬರ್ ಇಸ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್। ಈಗ ಅವರು ನರಸಿಂಹಮೂರ್ತಿ ಅಂತೇಳಿ, ಗಾಡಿ ನಂಬರ್ ಏನಮ್ಮ? K02 ಎಲ್ಲ ಬಿಟ್ಬಿಡೋರು, ಲಾಸ್ಟ್ ನಂಬರ್ ಹೇಳು. 9310 ಅಂದ್ಬಿಟ್ಟು 4 ತಿಂಗಳಿಂದ ಏನೋ EMI ಕಟ್ಟಿಲ್ವಂತಲ್ಲ ಗಾಡಿ ಆಟೋ. ಒಂದು ನಿಮಿಷ ನಂಬರ್ ನೋಡ್ತೀನಿ। 9310 पेपर कार्ड है कौन बात कर ಕರೆಕ್ಟಾಗಿ ಎಷ್ಟು 4 ತಿಂಗಳ ಕಟ್ಬೇಕೇನ್ರಿ? ಈ ತಿಂಗಳು ಸೇರಿ 4 ಅಲ್ಲ ಮುಂದಿನ ತಿಂಗಳು ಸೇರಿ 4? ಈ ತಿಂಗಳು ಅಂದ್ರೆ ಡಿಸೆಂಬರ್ ತಿಂಗಳು ಸೇರಿ. ಹೇಳಿ ಸೋಮಶೇಖರಣ್ಣ। ಅದೇ 4 ತಿಂಗಳೇನೋ ಕಟ್ಬೇಕಂತವ್ರು, ಈ ತಿಂಗಳು ಸೇರಿ. ಕರೆಕ್ಟ್। ಈಗ 4 ತಿಂಗಳಿಗೆ ಎಷ್ಟು ಅಮೌಂಟ್ ಕಟ್ಬೇಕು ಇವರು? ತಿಂಗಳಿಗೆ 11,880 ಇದೆ। ಓಕೆ, ಆ 4 ತಿಂಗಳದು ಈಗ ಗಾಡಿದು ಡಾಕ್ಯುಮೆಂಟ್ ಒರಿಜಿನಲ್ ನಿಮ್ಮ ಹತ್ರ ಇದೆಯಾ ಅಥವಾ ಡೀಲರ್ ಹತ್ರ ಇದೆಯಾ? ಇಲ್ಲ, ನನ್ನ ಹತ್ರ ಇದೆ। ನಿಮ್ಮ ಹತ್ರನೇ ಇದೆಯಾ? ಹೌದು। ಆಟೋ ಪರ್ಮಿಟ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ ಹತ್ರನೇ ಇದೆ? ಪರ್ಮಿಟ್ ನನ್ನ ಹತ್ರ ಬಂದಾಯ್ತು, RC ಕಾರ್ಡ್ ಬಂದಿಲ್ಲ ಅಂದ್ರೆ ಅವ್ರ ಕಸ್ಟಮರ್ HSRP ನಂಬರ್ ಪ್ಲೇಟ್ ಅದು ಪಂಚ್ ಮಾಡಿಬಿಟ್ಟು ಫೋಟೋ ಕಳ್ಸಿಲ್ಲ, ಅದಕ್ಕೋಸ್ಕರ ಒಟ್ನಲ್ಲಿ RTO ಡಾಕ್ಯುಮೆಂಟ್ ನಿಮ್ಮ ಜವಾಬ್ದಾರಿ. ನನ್ನ ಹತ್ರ ಇದೆ ಸರ್, ಬೇಕಾದ್ರೆ ಬೇಡ. ಈಗ ಲೋನ್ ಕ್ಲಿಯರ್ ಆದ್ಮೇಲೆ ಗಾಡಿದು NOC ಕೊಡೋ ಟೈಮಲ್ಲಿ ಡಾಕ್ಯುಮೆಂಟ್ ಎಲ್ಲ ನೀವೇ ಕೊಡ್ತೀರಾ ಅಲ್ವಾ? ನಾನೇ ಕೊಡ್ತೀನಿ। ಸರಿ, ಇವಾಗ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ನಿಮ್ದು ಏನು 4 EMI ಪೆಂಡಿಂಗ್ ಇದೆ, ಆ ಹುಡುಗ ಕಟ್ಟಕ್ ರೆಡಿ ಇದಾನೆ, ಕಟ್ತಾನೆ. ಕರೆಕ್ಟ್। ಇಲ್ಲಿ ಏನಾಗಿದೆ, ನೀವು ಗಾಡಿಗಳಿಗೆ ಏನು ಲೋನ್ಗಳು ಕೊಡ್ತೀರಲ್ಲ ಆಟೋಗೆ, ನೀವು ನನ್ನ ಪ್ರಕಾರ ಡೀಲರ್ ಥ್ರೂ ಗಾಡಿಗೆ ಲೋನ್ ಹಾಕೊಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಯಾಕೆ ಅಂದ್ರೆ ಆ ಡೀಲರ್ಗೆ ಏನೋ ಇವ್ರು ಅಮೌಂಟ್ ಕೊಡ್ಬೇಕಂತೆ. ಕರೆಕ್ಟ್। ಆ ಡೀಲರ್ ಇಟ್ಕೊಂಡು 5,000 ರೂಪಾಯಿ ಕೊಡ್ಬೇಕೇನ್ರಿ? 5,000 ರೂಪಾಯಿ ಕೊಡೋ ಜಾಗಕ್ಕೆ ನೀನ್ ನನ್ಗೆ 15,000 ರೂಪಾಯಿ ಕೊಡು ಅಂತ ಕೇಳ್ತಾನಂತೆ. ಈಗ ಒಂದು ಆಟೋಗೆ ಸಾಲ ಕೊಟ್ಟಿರೋರು ನೀವು. ಕರೆಕ್ಟ್। ನೀವು ಏನು ಲೋನ್ ಹಾಕೊಟ್ಟಿರ್ತೀರಾ ಅದಕ್ಕೆ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದು ನಿಮಗ್ ಗೊತ್ತು. ಆ ಲೋನ್ ನ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಆ ಗಾಡಿನ ಸೀಸ್ ಮಾಡೋದು ನಿಮಗ್ ಗೊತ್ತು, ಅದು ನೀವು ಮಾಡ್ಕಂತೀರಾ, ನಿಮ್ ದುಡ್ಡು ನೀವು ತಗೊಳ್ಳೇಬೇಕು. ಕರೆಕ್ಟ್। ಅದನ್ನ ಬಿಟ್ಬಿಟ್ಟು ಇವ್ನು ಯಾರೋ ಡೀಲರ್ ನನ್ಗೆ 15,000 ಕೊಟ್ಟಿಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ತೀನಿ ಅಂತಾನೆ ಹೇಳ್ತಾನಂತ. ಇವಾಗ ಅವನ ಹತ್ರ ಮಾತಾಡ್ತೀನಿ ನಾನು. ದಯವಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನ್ ಗೊತ್ತಾ, ನನಗೆ ಗೊತ್ತಿದೆ ಈ ಆಟೋ ದಂಧೆ ಮಾಫಿಯಾ ಬಗ್ಗೆ ನಂಗೆ ನೀಟಾಗಿ ಗೊತ್ತಿದೆ. ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಆಟೋ ಡ್ರೈವರ್ಗಳು ಲೋನ್ ಹಾಕಿಸ್ಕೊಂಡ್ರು ಅಂದ್ರೆ ಅಲ್ಲಿಗೆ ನಿಮ್ಮ ದುಡ್ಡು ಏನಿರುತ್ತೆ ಆ ದುಡ್ಡಿಗೆ ಆಟೋ ಡ್ರೈವರ್ಗಳು ನಿಮ್ ಬಾಂಧವ್ಯ ಇರ್ಬೇಕೇ ಹೊರತು ಈ ಮಿಡಲ್ ಅಲ್ಲಿ ಈ ಬ್ರೋಕರ್ ಕೆಲಸ ಮಾಡ್ಕೊಂಡು ಈ ತರ ಎದುರಿಸ್ಕೊಂಡು ಬದುಕೋ ಅಂತವ್ರದ್ದು ಆ ರಿಸ್ಕ್ ನ ನೀವು ತಗೊಳಕ್ ಹೋಗ್ಬೇಡಿ. ಯಾರು ಹೇಳಿದೆ ಸರ್ ಅದು ಮಾಡಕ್ಕೆ? ಯಾರು ಹೇಳಿಲ್ಲ. ಈಗ ಇವ್ರು ಇಲ್ಲಿ ಹೇಳ್ತಾ ಇದಾರಲ್ಲ, ಅವ್ನು ಆಟೋ ಡೀಲರ್ ಇವ್ರು ಫೋನ್ ಮಾಡ್ಬಿಟ್ಟು ಆ 4 ತಿಂಗಳದ ಏನಿದೆ ಅದನ್ನ ಕಟ್ಟದ ಮೇಲೂ ಕೂಡ ನೀನ್ ನನ್ಗೆ 15,000 ರೂಪಾಯಿ ಕೊಡ್ಬೇಕು, ಇಲ್ಲಾಂದ್ರೆ ಗಾಡಿ ಸೀಸ್ ಮಾಡ್ತೀನಿ ಅಂತ ಹೇಳ್ತಾನಂತ. ಅವನೇನ್ ದೊಡ್ಡ ರೌಡಿನೇನ್ರಿ ಅವನಂಗಾದ್ರೆ? ನಮ್ದು ಸೋಮಶೇಖರಣ್ಣ ಹೇಳಿ, ನಾವು ಕಸ್ಟಮರ್ಗೆ ಕಾಲ್ ಮಾಡ್ತೀವಿ, ಹಣ 4 ತಿಂಗಳದ್ದು ಡ್ಯೂ ಇದೆ, ಅದು ಕ್ಲಿಯರ್ ಮಾಡಿ ಸಾಕು. ಡೀಲರ್ದು ನಾವು ಯಾವಾಗ ಹೇಳಲ್ಲ. ಆಮೇಲೆ ಅವ್ರ ಡೀಲರ್ಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ನೋಡಿ ನಿಮ್ದು ಕಸ್ಟಮರ್ ಪೇಮೆಂಟ್ ಮಾಡಿಲ್ಲ. ಡೀಲರ್ದು ಅದು ಜವಾಬ್ದಾರಿ ಇದೆ, ಕಸ್ಟಮರ್ಗೆ ಅಷ್ಟೇ ಹೇಳ್ಬೇಕು 4 ತಿಂಗಳ ಡ್ಯೂ ಇದೆ ಕಟ್ಟಿ. ಅದು 15,000 ಅದು ನಮ್ಗೆ ಗೊತ್ತಿಲ್ಲ ಸರ್, ಇವತ್ತು ನೀವು ಹೇಳಿದ್ದೆ ಗೊತ್ತಾಯ್ತು. ಅಣ್ಣ ಈಗ ಒಂದ್ ಹೇಳ್ತೀನಿ, ಈಗ ನೀವು ಡೀಲರ್ ಥ್ರೂ ಲೋನ್ ಹಾಕ್ಸ್ಕೊಟ್ಟಿರ್ತೀರಾ, ಈ ಕಸ್ಟಮರ್ ಕಟ್ಟಿಲ್ಲ ಅಂದ್ರೆ ಡೀಲರ್ಗೆ ಹೇಳ್ತೀರಾ, ಅದ್ ಅಗ್ರಿ ನಾನು ಒಪ್ಕೊಂತೀನಿ. ಈಗ ನೀವು ಫೈನಾನ್ಸ್ ಹಾಕೊಟ್ಟಿರೋರು ಡೀಲರ್ ಜೊತೆಗೆ ಈ ಏನಾದ್ರು ಏಜೆನ್ಸಿ ಇಟ್ಕೊಂಡಿರ್ತೀರಾ ಅಂದ್ರೆ, ಈಗ ಕಾರ್ಗಳಲ್ಲಿ ಲೋನ್ ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಏಜೆನ್ಸಿಗಳನ್ನ ನೇಮಿಸ್ಕೊಂಡಿರ್ತಾರೆ. ಕರೆಕ್ಟ್. ಆ ತರ ನಿಮ್ಗೂನು ಡೀಲರ್ಗಳಿಗೂ ಏಜೆನ್ಸಿ ತರ ಏನಾದ್ರು ಅಗ್ರಿಮೆಂಟ್ ಗಳಾಗಿದ್ರೆ ನೀವು ಹೇಳಿ ಅವ್ರಿಗೆ, ನೋಡಪ್ಪ ಹಿಂಗ ಅವ್ರು ಕಟ್ತಿಲ್ಲ, ನೀನ್ ಹಿಂಗ್ ಹೇಳ್ಬಿಟ್ಟು ಕಟ್ಸು, ನನ್ ಗಾಡಿ ಸೀಸ್ ಮಾಡ್ಕೊಡು ಅಂತ ಹೇಳಿ. ನಿಮ್ದು ಆ ವ್ಯವಸ್ಥೆನೇ ಇಲ್ಲ. ಹಂಗಿದ್ಮೇಲೆ ಅವ್ನ್ ಯಾರ್ರೀ ಅವ್ನ್ ಹೇಳೋದಕ್ ನೀವು?
ಸರ್ ನೀವು ಇವಾಗ ಹೇಳಿದೆ ನಮ್ಗೆ ಗೊತ್ತಾಯ್ತು, ಅವ್ರಿಗೆ ಹೇಳ್ತೀನಿ ಯಾಕೆ ಹಂಗತ್ರ ಹೇಳಿದೆ, ಬಟ್ ನಾವು ಅವ್ರಿಗೆ ಹಂಗೆ ಹೇಳಿಲ್ಲ ಅಣ್ಣ, ಅಷ್ಟೇ ನಿಮ್ದು ಕಸ್ಟಮರ್ ದುಡ್ಡು ಪೇಮೆಂಟ್ ಮಾಡಿಲ್ಲ ಅಷ್ಟೇ ಅವ್ರಿಗೆ ಹೇಳೋದು. ಕಸ್ಟಮರ್ ದುಡ್ಡು ಕಟ್ಟಿಲ್ಲ ಅಂದ್ರೆ ನೀವು ಫೈನಾನ್ಸ್ ಕೊಟ್ಟಿರ್ತೀರಾ, ಫೈನಾನ್ಸ್ ಅನ್ನ ರಿಕವರಿ ಮಾಡೋ ಕೆಪಾಸಿಟಿ ನಿಮ್ಗೆ ಇರುತ್ತೆ. ನೀವು ಒಬ್ರು ನಿಕ್ಕೊಂತಿರೋ ಇಬ್ರು ನಿಕ್ಕೊಂತಿರೋ ನಿಮ್ ಏಜೆನ್ಸಿ ಕಡೆಯಿಂದ, ಅಂದ್ರೆ ನೀವು ಫೈನಾನ್ಸ್ ಹೆಸರುಗಳಲ್ಲಿ ನೀವು ಈ ಹುಡುಗರಿಗೆ ಪೇಮೆಂಟ್ ಕೊಟ್ಟು ಇಟ್ಕೊಂಡಿರ್ತೀರೋ ಇನ್ನೊಂದ್ ಮಾಡ್ತಿರೋ, ಅದಕ್ಕೊಂದು ID ಕಾರ್ಡ್ ಕೊಟ್ಟು ನೀವು ಆಟಗಳನ್ನ ಸೀಸ್ ಮಾಡ್ಬೇಕೇ ಹೊರತು ಇವ್ನು ಯಾವನೋ ಡೀಲರ್ ಅನ್ನಿಸ್ಕೊಂಡ್ರು ಅವ್ನು ಹೆಂಗ್ರಿ ಆಟೋ ಮುಟ್ಟಕ್ ಸಾಧ್ಯ? ಇದನ್ನ ದಯವಿಟ್ಟು ತೆಗೀರಿ, ವ್ಯವಸ್ಥೆನೇ ತೆಗೀರಿ ಸರ್. ಪಾಪ ಒಯ್ಯ 4 ತಿಂಗಳು EMI ಕಟ್ಟಿಲ್ಲ, ಆಯ್ತು ಈಗ ಕಟ್ಟಿಲ್ವಾ ಅವ್ನ ಕೈಯಲ್ಲಿ ಕಟ್ಟ ಕೆಪಾಸಿಟಿ ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ, ಕಟ್ಟಿಲ್ಲ ಅಂದ್ರೆ ತಗೊಂಡೋಗಿ ವಾಪಸ್ ಬಿಡು, ಇಲ್ಲ ಅಂದ್ರೆ ಆ ಗಾಡಿನ ಮಾರ್ಬಿಟ್ಟು ಅವ್ರದ್ದೇನಿದೆಯೋ ಸಾಲ ಎಲ್ಲ ಕ್ಲಿಯರ್ ಮಾಡಿ NOC ತಗೊಂಬಂದು ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಬ್ರು ಕೊಟ್ಬಿಡು ಅಂತ ಹೇಳ್ತೀನಿ. ಇಲ್ವಾ ಗಾಡಿನ ಅವ್ರ ಬ್ಯಾಂಕ್ ಅವರೇ ಬಂದವ್ರೆ ಇನ್ಕ್ಲೂಡಿಂಗ್ ನೀವೇ ಬಂದ್ರಿ ಅಂತ ಅನ್ಕೊಳ್ಳಿ, ನಿಮ್ ಟೀಮ್ ಅವರು ಏನಪ್ಪಾ ನೀನು ಫೈನಾನ್ಸ್ ಕೊಟ್ರೆ ಏಜೆನ್ಸಿ ಅವ್ರ ಕಡೆನಾ, ಸರಿ ಆಯ್ತಪ್ಪ ಗಾಡಿ ತಗೊಂಡೋಗು ಅನ್ಬೋದೇ ಹೊರ್ತು ಇವ್ನು ಯಾರೋ ಡೀಲರ್ ಅಂತೆ ನಾನು ಆಟೋ ಕೊಟ್ಬಿಟ್ಟಿದೀನಿ ಸರ್, ಈ ಡೀಲರ್ ಬಾಳೆಲ್ಲ ನಾವು ನೋಡ್ಬಿಟ್ಟಿದೀವಿ, 2 ಲಕ್ಷ ಶೋರೂಮ್ ಅಲ್ಲಿ ಸಿಗೋ ಗಾಡಿಗಳಿಗೆ ಇವ್ರುಗಳೆಲ್ಲ ಎಕ್ಸ್ಟ್ರಾ ದುಡ್ಡುಗಳು ಇಸ್ಕೊಂಡು ಅಲ್ಲೂ ಮೋಸ ಮಾಡಿ ನಿಮ್ಗಳ ಹತ್ರನೂ ಅಷ್ಟೇ ಫೈನಾನ್ಸ್ ಹಾಕೊಟ್ರೆ ನೀವೇನು ಸುಮ್ಮನೆ ಬಿಡಲ್ಲ, ನೀವು ಅವ್ರಿಗೆ 3,000ನೋ 5,000ನೋ ಕೊಟ್ಟೇ ಕೊಡ್ತೀರಾ. ಕರೆಕ್ಟ್ ಸರ್, ಬಟ್ ಅದು ನೀವು ಇವಾಗ ಹೇಳಿದೆ ಅವ್ರಿಗೆ ಹೇಳ್ತೀನಿ ಯಾಕೆ ಹಂಗತ್ರ ಹೇಳಿದೆ. ನೀವೆಲ್ಲ ಸರ್ ನಿಮ್ ಟೋಟಲ್ ಫೈನಾನ್ಸ್ ಏನ್ ಕೊಡ್ತಿದ್ದೀರಾ ಬೆಂಗಳೂರಿನಲ್ಲಿ, ನೀವೆಲ್ಲ ಮೀಟಿಂಗ್ ಮಾಡ್ಕೊಂಡು ಈ ಡಿಸಿಷನ್ ಬನ್ನಿ. ನೋಡಿ, ಒಂದು ಸಾಲ ಕೊಟ್ಟಿರೋರು ನೀವು, ಅದಕ್ಕೆ ಬಡ್ಡಿ ತಗೊಳ್ಬೇಕಾಗಿರೋರು ನೀವು, ಡ್ರೈವರ್ ಕಟ್ಟಬೇಕು. ಇಲ್ಲಿ ಡ್ರೈವರ್ ನೀವು ನೇರ ಬಾಂಡಿಂಗ್ ಬರ್ಬೇಕೆ ಹೊರ್ತು ಇವರೆಲ್ಲ ಯಾರ್ರಿ ಇವರು ಡೀಲರ್ಗಳು ಅನ್ಸ್ಕೊಂಡಿರೋರು? ಸರ್ ನಮ್ಗೆ ನಮ್ಮ ಆಫೀಸ್ಗೆ ಯಾವಾಗ ಅದು ಆಗ್ಲಿಲ್ಲ, ಇವತ್ತು ನೀವು ಜಸ್ಟ್ ಹೇಳಿದ್ದೇನಾ ಅದಕ್ಕೋಸ್ಕರ ನಮ್ಗೆ ಗೊತ್ತಾಯ್ತು. ಆ ಡೀಲರ್ಗೆ ಅಷ್ಟೇ ಹೇಳಿದೆ, ಕಸ್ಟಮರ್ ನಾನು ಮಾತಾಡ್ತೀನಿ. ದಯವಿಟ್ಟು ನಿಮ್ದೇನ್ 4 ತಿಂಗಳು ಪೆಂಡಿಂಗ್ ಇದೆ ಅಮೌಂಟ್ ನ ಕಟ್ತಾರೆ, ಇಲ್ಲಿ ಕೊಡ್ತೀನಿ ರೀ 4 ತಿಂಗಳು ಪೇಮೆಂಟ್ ಕಟ್ಟಕ್ ರೆಡಿ ಇದೀರಿ ಅಂದ್ರೆ ತಗೊಳ್ಳಿ, ಮಾತಾಡ್ರಿ ಅವ್ರ ಹತ್ರ ಮಾತಾಡ್ರಿ. ಹಲೋ. ಹಾಂ ಸರ್. ಹಲೋ ಹೇಳಿ ಸರ್. ಸರ್ ನಾನು 6ನೇ ತಾರೀಕಿಗೆ ನಾನು ಫೋನ್ ಮಾಡಿದೆ ಸರ್, ನೀವು ರಿಸೀವ್ ಮಾಡಿ ಸರ್. ಆಮೇಲೆ ಡೀಲರ್ ಪರವಾಗಿಲ್ಲ, ನೀವು ನಮ್ಗೆ ಹೇಳಿ ಡೈರೆಕ್ಟ್ ಯಾವಾಗ ಕಟ್ತಾರೆ ಹೇಳಿ, ನಾವು ಬಸ್ ಕೊಡ್ತೀನಿ. ಹ್ಞೂ ಸರ್ ನಾವು ಇವತ್ತೇ ಕಟ್ತೀವಿ ಸರ್, ಇವತ್ತು ಇಲ್ಲ ಅಂದರೆ ನಾಳೆ ಇವತ್ತೇ ಕಟ್ತೀವಿ ಸರ್. ಕಟ್ಬೇಕಂದ್ರೆ ಕಟ್ಟಿ, ಬೇಕಂದ್ರೆ ಸ್ಕ್ಯಾನರ್ ಕಳಿಸ್ತೀನಿ, ನೀವು ಪೇಮೆಂಟ್ ಮಾಡ್ಬೋದು. ಅವ್ರ ಡೀಲರ್ ಹಂಗೆ ಹೇಳಿದೆ ಅಂದ್ರೆ ನೀವು ನಮಗೆ ಫೋನ್ ಮಾಡಬೇಕು ಅನ್ನ, ಯಾಕೆ ಅವ್ರ ಹಂಗ ಹತ್ರ ಹೇಳಿದೆ ಸರ್? ಅವ್ರ ಹತ್ರ ಮಾತಾಡಿದ ತಕ್ಷಣ ನಾನು ನಿಮಗೆ ಫೋನ್ ಮಾಡಿದ್ದೀನಿ ಸರ್, 2 ಸಲ ಮಾಡಿದ್ದೀನಿ. ನಮ್ಗೆ ಅದು ಮಾತಿ ಸೋಮಶೇಖರ್ ಅಣ್ಣ ಹೇಳಿದೆ, ಇವಾಗ ಗೊತ್ತಾಯ್ತು ಹಂಗೆ ಹತ್ರ ಹೇಳಿದೆ. ಡೀಲರ್ಗೆ ನಾವು ಅಷ್ಟೇ ಹೇಳಿದ್ದು, ನಿಮ್ದು ಕಸ್ಟಮರ್ ಪೇಮೆಂಟ್ ಮಾಡಿಲ್ಲ, ಕಸ್ಟಮರ್ಗೆ ಪೇಮೆಂಟ್ ಮಾಡಕ್ಕೆ ಹೇಳಿ. ಹಾಂ ಸರ್. ಅವ್ರು ಹಂಗೆ ಹೇಳೋದು ಅದು ತಪ್ಪಿದೆ ಅವ್ರದ್ದು. ಹಾಂ ಸರ್. ಸರ್ ಅದು 4 ತಿಂಗಳ ಪೇಮೆಂಟ್ ಎಷ್ಟು ಸರ್? 11,880 ಇದೆ ಅಣ್ಣ. ಹಾಂ ಸರ್, 47,520. 11,880. ಇಲ್ಲ ಬಡ್ಡಿ ಏನಿಲ್ಲ ಸರ್, ಎಷ್ಟು EMI ಇದೆ ಅದೇ ಹೇಳ್ತಾ ಇದ್ದೀನಿ, ಎಕ್ಸ್ಟ್ರಾ ಚಾರ್ಜಸ್ ಏನು ಹಾಕಲಿಲ್ಲ. ಸರಿ ಸರ್, ಅದೇ 47,520 ರೂಪಾಯಿ ಆಗುತ್ತೆ ಸರ್. ಅದು ಹೆಂಗೆ ಪ್ರಕಾರ ಆಗುತ್ತೆ 4 ತಿಂಗಳದ್ದು ನೀವು ಕೌಂಟ್ ಮಾಡಿ, ಎಕ್ಸ್ಟ್ರಾ ಚಾರ್ಜಸ್ ಏನು ಹಾಕಿಲ್ಲ. ಬೇಕಂದ್ರೆ ಸ್ಕ್ಯಾನರ್ ಕಳಿಸ್ತೀನಿ, ನೀವು ಪೇಮೆಂಟ್ ಮಾಡ್ಬೇಕಂದ್ರೆ ಮಾಡ್ಬೋದು. ಹಾಂ ಸರ್. ಆಮೇಲೆ ಅವ್ರ ಫೀಸರ್ಗಳು ಏನೋ ನನ್ನ ಆಟ ಇದೆಯಲ್ಲ ಸರ್? ನಾನು ಇದೇನಾ ಸರ್, ನಮ್ದು ಇದು ನಂಬರ್ ಇದೆ, ನೀವು ನಮಗೆ ಕಾಲ್ ಮಾಡಿ. 2 ನಿಮಿಷ ಇರಿ, ಇವ್ರದ್ದು ಏನಿದೆ ಅಪ್ ಟು ಡೇಟ್ EMI ಕಟ್ಟದ್ಮೇಲೆ ಯಾವನು ಬಂದು ಕೈ ಹಾಕಕ್ಕಾಗಲ್ಲ. ನೀವೆಲ್ಲ ಯಾಕೆ ಸಂಘಟನೆ ಇರ್ಬೇಕು ಅಂದ್ರೆ ಇದಕ್ಕೇನೆ. ಆಯ್ತು ಬ್ರದರ್. ಸರ್ ನೋಡಿ, ಈಗ ಸ್ಕ್ಯಾನರ್ ಕಳಿಸಿ ಅವ್ರ ಅಮೌಂಟ್ ಪೇ ಮಾಡ್ತಾರೆ ನಿಮ್ಗೆ. ಓಕೆ ಸರ್. ಕ್ಯಾಶ್ ಇದೆಯಾ? ಇವಾಗ ಹೋಗ್ತಿದ್ದೀರೇನ್ರಿ? ಹೋಗ್ಬೇಕು. ಈಗ ನನ್ನ ಹತ್ರ ಬಂದು ಇಷ್ಟೆಲ್ಲ ಮಾತಾಡಿದ್ಮೇಲೆ ಹೋಗಿ ಕಟ್ಬೇಕು ನೀವು. ಸರಿ ಹೋಗಿ ಸರ್, ಕಟ್ತಾರೆ, ಸ್ಲಿಪ್ ಕೊಟ್ಟು ಕಳಿಸಿ ಸರ್. ಓಕೆ ಸರ್, ಆಯ್ತು. ಇದ್ರ ಮೇಲೆ ಯಾವನಾರು ಹಿಡಿದ್ರೆ ಆ ಸ್ಲಿಪ್ ತೋರಿಸ್ರಿ, ಅಪ್ ಟು ಡೇಟ್ ಕಟ್ಟಿದೀನಿ ನೋಡಲ್ಲ ಅಂತ. ಇಲ್ಲ ಪೇಮೆಂಟ್ ಆದ ಮೇಲೆ ಯಾರು ಹೇಳ್ತಾರೆ? ಈಗ ಟೋಟಲ್ ಕ್ಲಿಯರಾ? ಅಲ್ಲ ಈಗ ಟೋಟಲ್ ಕ್ಲಿಯರಾ? ಇನ್ನೂ ಬ್ಯಾಲೆನ್ಸ್ ಐತೆ ಹೋಗ್ರಿ. ಲೋನ್ ಕ್ಲಿಯರ್ ಆಗಿ ಅವ್ರಿಗೆ ಡಾಕ್ಯುಮೆಂಟ್ ಕೊಡಲ್ಲ, ಜೆರಾಕ್ಸ್ ಶೀಟ್ ಕೊಡ್ತಾರೆ, ಹೋಗ್ರಿ ಕೇಳಿದ್ರೆ ಕೊಡ್ತಾರೆ. ಜೆರಾಕ್ಸ್ ಕೊಡ್ತೀನಿ ಹೋಗಿ, ಹಂಗೆಲ್ಲ ಅವ್ರ ಇಟ್ಕೊಂಡು ಏನ್ ಮಾಡ್ತಾರೆ ಲೋನ್ ಕ್ಲಿಯರ್ ಆದ್ಮೇಲೆ. ಹೋಗಿ ಸರ್, ಕೊಡಿ ಸರ್, ಬರ್ತಾರೆ, ಕಟ್ಟಿ ಸರ್. ಓಕೆ ಓಕೆ. ಹಲೋ, ನಮಸ್ಕಾರ ಶಿವಕುಮಾರ್ ಅವ್ರೆ. ನಮಸ್ಕಾರ. ಸೋಮಶೇಖರ್ ಅಂತ ಹೇಳಿ ಡ್ರೈವರ್ ಅಸೋಸಿಯೇಷನ್ ಇಂದ ಮಾತಾಡ್ತಿರೋದು. ಹಾ ಹೇಳಿ ಸರ್. ಗಾಡಿ ನಂಬರ್ 9310 ಅಂತ ಹೇಳ್ಬಿಟ್ಟು ಆಟೋ ನಂಬರು. ನರಸಿಂಹಮೂರ್ತಿ ಅಂತ ಹೇಳಿ, ನರಸಿಂಹಸ್ವಾಮಿ ಅನ್ಬಿಟ್ಟು. ಹಾ ನೀವೇ ಅಂತ ಆಟೋ ಅವ್ರಿಗೆ ಕೊಡ್ಸ್ಕೊಟ್ಟಿದ್ದು ಡೀಲರ್ ಆಗಿ. ನರಸಿಂಹಸ್ವಾಮಿನ? ಹಾ ಹಾ, ಅವ್ರು ಇನ್ನ ಸೆಟಲ್ಮೆಂಟ್ ಮಾಡಿಲ್ಲ ಸರ್ ನಮ್ಗೆ.
ಎಷ್ಟ್ ಸೆಟ್ಲ್ಮೆಂಟ್ ಮಾಡ್ಬೇಕು? ಸರ್ 2,95,000 ಹಳೆ ಗಾಡಿ ರೇಟಲ್ಲಿ ಕೊಟ್ಟಿರೋದು. ಹಾ ಬಂದು ಒಂದ್ ನಿಮಿಷ ಕೇಳಿ, ನಿಮ್ ಬಗ್ಗೆ ನಾವು ನಿಮ್ ಫಾಲೋವರೇ. ಹೌದಾ? ಹಾ, ಇಲ್ಲೇ Okay. ನೀವು ಲೆಕ್ಕೇರ್ ಆಫೀಸ್ ತಾನೆ ಸರ್? ಹಾ ಅವು ಲೆಗ್ಗೆರೆ ಎಲ್ಲ ನಂದಿನಲ್ಲಿ ಒಟ್ಟು. ನಿಮ್ಗಿಂತ ಮುಂಚೆ ಮೆಂಬರು ನಾನೇ, ನಮ್ ಹುಡುಗರು ಫ್ರೆಂಡ್ಸ್ ಎಲ್ಲ ಮೆಂಬರ್ ಇದ್ದಾರೆ ನಿಮ್ಮ ಹತ್ರ. ಅವ್ರನ್ನ ಕರೆದ್ಬಿಟ್ಟು ನಿಧಾನಾಗೆ ಕೇಳಿ ಸರ್. ₹1 ಕೊಟ್ಟಿಲ್ಲ. ಗಾಡಿ ಬಂದು ಆಕ್ಸಿಡೆಂಟ್ ಆಯ್ತು, ಇಂಜಿನು ಸೀಜ್ ಆಯ್ತು. ಖುದ್ದಾಗಿ ನಾನು ಮಾತಾಡಿ, ನೀವ್ ಏನೇನ್ ಹೇಳ್ತೀರಿ ಎಲ್ಲ ಹೇಳಿ. ಖುದ್ದಾಗಿ ಇಂಜಿನ್ ಸೀಜ್ ಆಗಿದೆ. ಖುದ್ದಾಗಿ ನಮ್ಮ ಮೆಕ್ಯಾನಿಕ್ ಹತ್ರ ಕರ್ಕೊಂಡೋಗಿ ಇಂಜಿನ್ ₹25,000 ಖರ್ಚಾಗದ ದುಡ್ಡನ್ನ ನಾನು ಅಮ್ಮಮ್ಮ ಅಂದ್ರೆ ₹1,500 ಮಾಡಿಸ್ಕೊಟ್ಟಿದ್ದೀನಿ. ಫೋನ್ ಮಾಡಿದ್ರು ಫೋನ್ಗಳು ಎತ್ತಲ್ಲ. ಏನಿದೆ ಬಂದ್ ಎದುರುಗಡೆ ಬಂದ್ಬಿಟ್ಟು ಕಾಸು ಕೊಟ್ರೆ ಸರ್, ನಮಗೂ ₹2 ಲಾಭ ಸಿಕ್ಲಿ ಅಂತಾನೆ ಸರ್ ನಾನು ಮಾಡೋದು ಸರ್. 6 ತಿಂಗಳಾಗಿದೆ. 6 ತಿಂಗಳಿಗೆ ಬಂದ್ ₹1 ಕೊಟ್ಟಿಲ್ಲ. ಬಂದ್ ಎದುರುಗಡೆ ಮಾಡಿದ್ರೆ ಫೋನ್ ಎತ್ತಲ್ಲ. ನೀವೇ ಏನ್ ಮಾಡೋಣ ನೀವೇ ಹೇಳ್ಬಿಡಿ ಸರ್. ಈಗ ನೀವ್ ಹೇಳಿದ್ನೆಲ್ಲ ನಾನು ಕೇಳಿಸ್ಕೊಂಡೆ, ನಾನ್ ಮಿಡಲ್ ಏನು ಮಾತಾಡಿಲ್ಲ. ಈಗ ನಾನ್ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ ಸರ್. ಈಗ ಆ ವ್ಯಕ್ತಿ ಬಂದು ನಮ್ ಸಂಘಟನೆಯಲ್ಲಿ ಮೆಂಬರ್ ಇದಾರೆ, ನನ್ನ ಎದುರುಗಡೆನ ಕೂತಿದ್ದಾರೆ. ಇವಾಗ ನೀವೇನು ಆಟೋನ ಅವ್ರಿಗೆ ಅಂದ್ರೆ ಡೀಲರ್ ಆಗಿ ಕೊಡಿಸ್ಕೊಟ್ರಿ. ಈಗ ಕೊಡ್ಸಿರೋದ್ರಿಂದ ನೀವು ಡೀಲರು ನಿಮ್ಗೆ ಅದ್ರಲ್ಲಿ ಏನ್ ಕಮಿಷನ್ ಇಟ್ಕೊಂಡಿದಿರೋ ಅದ್ರಲ್ಲಿ 10,000 ಆಯ್ತು, 15,000 ಆಯ್ತು, 20,000 ಆಯ್ತು, ಅದ್ ನನಗ್ ಬೇಡ. ಅದ್ ನಿಮ್ ವ್ಯವಹಾರ ಉಂಟು, ಅವ್ರು ಉಂಟು, ಅವ್ರು ಬಂದು ತಗೊಂಡವ್ರೆ, ಮುಗಿದೋಯ್ತು. ಹೇಳಿ ಸರ್. ಈಗ ಗಾಡಿ ತಗೊಂಡಾದ್ಮೇಲೆ ಆ ಹುಡ್ಗ ₹15,000 ವರ್ಗೂ ಏನೋ ನಿಮ್ಗೆ ದುಡ್ಡು ಕೊಟ್ಟಿದಾನಂತೆ ಎಕ್ಸ್ಟ್ರಾ. ಸರ್ ಕೊಟ್ಟೇ ಇಲ್ಲ ಸರ್, ಹಾಕಿರೋದಲ್ಲ ಫೋನ್ ಪೇ ಅಲ್ಲಿ. ಅವ್ರನ್ನೇ ನೀವೇ ಕೇಳಿ ಸರ್. ಅಲ್ಲಲ್ಲ, ಹೇಳ್ತೀನಿ ಕೇಳಿ. ನಾನು ಹೇಳೋದ್ ಫುಲ್ ಕೇಳಿಸ್ಕೊಂಬಿಡಿ. ನನ್ಗೆ ಹೇಳಿರೋದ್ನ ಅವ್ರು ಹೇಳ್ತಾ ಇದ್ದೀನಿ, ಆಮೇಲೆ ನೀವ್ ಹೇಳಿ. ಹೇಳಿ ಸರ್. ಡೈಲಿ ಕಲೆಕ್ಷನ್ ರೂಪದಲ್ಲಿ ಅವ್ರ ಹತ್ರ ಹಣನ ಇಸ್ಕೊಂಡು ಟೋಟಲ್ ₹15,000 ಇಸ್ಕೊಂಡಿದಿರಂತೆ ಒಂದು. ಈಗ ಗಾಡಿನ ನೀವು ಕೊಡ್ಸ್ಕೊಟ್ಟಾದ್ಮೇಲೆ ಒಬ್ಬ ಸೇಟು ಹತ್ರ, ಅದ್ಯಾವ್ದೋ XYZ ಸೇಟು ಹತ್ರ ಲೋನ್ ಹಾಕ್ಸಿದೀರಾ ಆ ಗಾಡಿಗೆ. ಆಯ್ತಿರ್ಲಿ, ಲೋನ್ ಹಾಕ್ಸ್ಕೊಟ್ಟಿದೀರಾ. ಈಗ ಲೋನ್ ಹಾಕ್ಸ್ಕೊಟ್ಟದ್ಮೇಲೆ ಈ ಅಪ್ಪ ಆಟೋ ತಗೊಂಡಾಗಿಂದ ಇವತ್ತವರೆಗೂ ಕೂಡ EMI ಕಟ್ಟಿಲ್ಲ. 4 ತಿಂಗಳು ಪೆಂಡಿಂಗ್ ಐತೆ. ಹೌದು ಸರ್. ಈಗ 4 ತಿಂಗಳು EMI ಪೆಂಡಿಂಗ್ ಏನಿದೆ ಅದನ್ನ ಇವಾಗ ಕಟ್ಟಕ್ ಹೇಳಿದೀನಿ, ಇವಾಗ ಹೋಗಿ ಕಟ್ತಾರೆ. ಈಗ ಸೇಟು ಹತ್ರನು ಕೂಡ ನಾನು ಮಾತಾಡಿದೀನಿ. ಈಗ ಗಾಡಿನ ನೀವು ಕೊಡ್ಸುದ್ರಿ ಒಂದು, ಗಾಡಿ ಮೇಲೆ ಲೋನ್ ಹಾಕ್ಸ್ಕೊಟ್ರಿ ಎರಡು ಒಳ್ಳೆ ಕೆಲಸನೇ ಮಾಡಿದೀರಾ. ಅದ್ರಲ್ಲಿ ನೀವು ಲಾಭ ಇಟ್ಕೊಂಡ್ರದು ಬಿಡೋದು ಅದು ನಿಮ್ ಹೊಟ್ಟೆ ಜೀವನ, ಅದನ್ನ ನಾನು ಕೇಳಕ್ ಹೋಗಲ್ಲ. ಹೇಳಿ ಸರ್. ಈಗ ಅವರು ಲೋನ್ ಹಾಕಿ ಕೊಟ್ಮೇಲೆ ಮುಗಿದೋಯ್ತು. ಅಲ್ಲಿಗೆ ಈ ವ್ಯಕ್ತಿ ಏನ್ ಮಾಡ್ಬೇಕು, EMI ನೀವು ತೋರ್ಸ್ಕೊಟ್ಬಿಡ್ಬೇಕು. ನೋಡಪ್ಪ, ಇಂತ ಕಡೆ ಲೋನ್ ಹಾಕ್ಸಿದೀನಿ, ನೀನ್ ಅಲ್ಲಿ ಹೋಗಿ ಕಟ್ಕೋ. ಇದಕ್ಕೂ ಹೇಳ್ತೀನಿ ಕೇಳಿ, ಇದಕ್ಕೂ ನನಗೂ ಜವಾಬ್ದಾರಿ ಇಲ್ಲ. ನೀನ್ ಕರೆಕ್ಟಾಗಿ ಕಟ್ಟಿಲ್ಲ ಅಂದ್ರೆ ಅವ್ರು ನನಗ್ ಫೋನ್ ಮಾಡಿ ಕೇಳ್ತಾರೆ, ಆ ರೀತಿಲಿ ಇಟ್ಕೊಂಬೇಡಪ್ಪ ನೀನು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು. ಈಗ ಇವ್ನು ಇವತ್ತವರೆಗೂ ಹೋಗಿ ಸೇಟು ಹತ್ರ ಕಟ್ಟಿಲ್ದೇ ಇರೋದ್ರಿಂದ 4 ತಿಂಗಳು ಪೆಂಡಿಂಗ್ ಐತೆ. ಆ ಯಪ್ಪ ಈಗ ನಾನು ₹1 ಎಕ್ಸ್ಟ್ರಾ ದುಡ್ಡು ತಗೊಳಲ್ಲ, 4 ತಿಂಗಳು ಕಟ್ಕೊಡಿ ಸೋಮಶೇಖರ್ ಸರ್ ಅಂತ ಹೇಳಿದಾರೆ. ಇವಾಗ ಹೋಗಿ 4 ತಿಂಗಳು ಕಟ್ಟಿಸ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ನೀವು ಅವ್ರು ಹೇಳಿದ್ರು, ಸೋಮಣ್ಣ ನಾನು ಅವ್ರಿಗೆ ₹5,000 ಅಷ್ಟೇ ಕೊಡ್ಬೇಕಾಗಿರೋದು. ಅವ್ರೇನ್ ಹೇಳ್ತಾ ಇದಾರೆ, ನನ್ಗೆ ₹15,000 ಕೊಡು ಅನ್ನೋ ರೀತಿಲಿ ಕೇಳ್ತಾ ಇದಾರೆ. ನಾನು ಈ EMI ಇವ್ರೇನ್ ಹೇಳಿದಾರೆ 4 ತಿಂಗಳದ, ಅದು ಅಲ್ದೇನು ₹15,000 ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂದ್ರೆ ಗಾಡಿ ಸೀಸ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ನನ್ಗೆ ಅಂತ ಹೇಳಿದ್ರು ಇವ್ರು. ನಾನ್ ಹೇಳಿದೀನಿ, ನೋಡಪ್ಪ, ಗಾಡಿ ಸೀಸ್ ಮಾಡೋ ರೈಟ್ಸ್ ಅವ್ರಿಗೆ ಇಲ್ಲಕ್ಕೆ ಇಲ್ಲ. ಗಾಡಿ ಸೀಸ್ ಮಾಡ್ಬೇಕಾಗಿರೋದು ಯಾರು, ಸಾಲ ಕೊಟ್ಟಿರೋ ಈ ಸೇಟು ಏನೋ ನೀವು ಫೈನಾನ್ಸ್ ತಗೊಂಡಿದ್ದೀರಾ, ನೀವು ಕಟ್ಟಿಲ್ಲ ಅಂದ್ರೆ ಅವ್ನ್ ಸೀಸ್ ಮಾಡೋದ್ರಲ್ಲಿ ಅರ್ಥ ಇದೆ. ಇವ್ರು ಯಾರು ಮಿಡಲ್ ಡೀಲರ್ ಯಾರು ಸೀಸ್ ಮಾಡೋದಕ್ಕೆ? ನೀವು ಫಸ್ಟ್ ಆಫ್ ಆಲ್ ಹೋಗಿ ಡೀಲರ್ ಹತ್ರ ಗಾಡಿ ತಗೊಂಡಿದ್ದೀರಾ ಆದ್ಮೇಲೆ ಡೀಲರ್ದು ನಿಮ್ದು ಅದೇನೇನ್ ವ್ಯವಹಾರ ಮಾಡಿದಿರೋ ಅದ್ ಮುಗಿಸ್ಕೊಬೇಕು ಅಂತ ಹೇಳ್ದೆ. ಅವಾಗ ಅವ್ನ್ ಹೇಳ್ದ, ಅಣ್ಣ ಈ ತರ ಇಂಜಿನ್ ಒಳಗಡೆ ಒಂದ್ ಬೋಲ್ಟ್ ಬಿದ್ದೋಗಿತ್ತು, ಆ ಗಾಡಿನ ರೆಡಿ ಮಾಡಿಸ್ಕೊಂಡು ಮತ್ತೆ ಟಾಪು ರೂಪಿಂಗು ಇವೆಲ್ಲ ಪಾಸಿಂಗ್ ನಂಬರ್ ಎಲ್ಲ ಬರೋಷ್ಟ್ರಲ್ಲಿ ಹೆಚ್ಚು ಕಡಿಮೆ 1 ತಿಂಗಳಾಗೋಯ್ತು ನನಗೆ. ನಮ್ಮ ಮನೆಯವ್ರಿಗೂ ಕೂಡ ಹೆಲ್ತ್ ಇಶ್ಯೂ ಆಗೋಯ್ತು. ಅಂತದ್ರಲ್ಲೂ ಕೂಡ ಬಿಟ್ಟಿಲ್ಲ, ನನ್ನ ಹತ್ರ ₹15,000 ದುಡ್ಡು ತಗೊಂಡಿದಾರಣ ಅಂತ ಅಂದ್ರು. ಅಣ್ಣ ಫೋನ್ ಪೇ ಹಾಕಿದೆ. ನಾನು ಒಂದೇ ನಿಮಿಷ ಇರಿ. ನನ್ಗೆ ಅವ್ರು ಹೇಳಿದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದೀನಿ. ಇವಾಗ ನೀವ್ ಹೇಳೋದನ್ನು ಕೂಡ ನಾನು ಕೇಳಿಸ್ಕೊಂಡಿದೀನಿ. ಈಗ ಆ ವ್ಯಕ್ತಿ ನನ್ನ ಎದುರುಗಡೆನೆ ಕೂತಿದ್ದಾರೆ. ಈಗ ಅವ್ರ ಕೈಲಿ ಫೋನ್ ಕೊಡ್ತೀನಿ, ಒಂದು ನೀವು ಮಾತಾಡಿ, ಇಲ್ಲ ಅವ್ರು ಮಾತಾಡ್ಲಿ. ಒಂದೇ ನಿಮಿಷ ನಾನ್ ನಿಮ್ಮ ಹತ್ರ ಮಾತಾಡ್ತೀನಿ, ಲೌಡ್ ಸ್ಪೀಕರ್ ಇಟ್ಬಿಡಿ. ಅವ್ರ ಹತ್ರ ಮಾತಾಡ್ಬಿಡಿ ಒಂದ್ ನಿಮಿಷ. ಒಂದ್ ನಿಮಿಷ, ಇವಾಗ ನೀವ್ ಹೇಳೋವರೆಗೂ ನಾನು ಕೇಳಿಸ್ಕೊಂಡಿದೀನಿ ತಾನೆ. ಮೊದ್ಲು ನೀವು ಕೇಳಿಸ್ಕೊಂಡಲ್ಲ ಸರ್, ಒಂದ್ 5 ನಿಮಿಷ ನನ್ ಮಾತು ಕೇಳ್ಕೊಳ್ಳಿ, ಆಮೇಲೆ ಅವ್ನ ಕೈಲಿ ಫೋನ್ ಕೊಡಿ. ಅವನ ಹತ್ರನು ಮಾತಾಡ್ತೀನಿ. ಇವಾಗ ನೀವು ವ್ಯಾಪಾರ ಮಾಡ್ಸಿರೋ ಇಲ್ಲ ಯಾರೋ ಒಂದ್ ಗಾಡಿ ಇರ್ಲಿ, 50,000 ಕೊಟ್ಬಿಟ್ಟು ಅಣ್ಣ 1.5 ತಿಂಗಳು ಅವ್ನಿಗೆ ಲೋನು ಹಾಕ್ಸಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಎಷ್ಟು ಪಾಯಿಂಟ್. ಇವಾಗ ಲೋನ್ ಹಾಕ್ಸ್ತಾರೆ ಇದ್ರೆ ಶೋರೂಮ್ ಅಲ್ಲಿ ನಿಮ್ಗೆ 15 ದಿನ 20 ದಿನದಲ್ಲಿ ಬಿಲ್ಲಿಂಗ್ ಮಾಡ್ಬೇಕಂತ ರೂಲ್ಸ್ ಇದೆ. 1.5 ತಿಂಗಳು ಫೋನ್ ಎತ್ತಿಲ್ಲ ಅಣ್ಣ. ತಿರ್ಗಾ ಕರ್ಸಿ ಗಾಡಿ ತರಿಸಿ ನಾನೇ ಲೋನ್ ಮಾಡಿಸಿ ಅದಾದ್ಮೇಲೆ ಕೊಡ್ತೀನಿ. ಒಂದ್ 50,000 ಕೊಟ್ಬಿಟ್ಟು 1.5 ತಿಂಗಳು ಲೋನ್ ಹಾಕಿಲ್ಲ ಶೋರೂಮ್ ಅಲ್ಲಿ ನಮ್ಗೆ ಬಾಯಿಗೆ ಬಂದಂಗ್ ಬೈದಿ ಎಲ್ಲಾ ಪ್ರಾಬ್ಲಮ್ ಆಗಿತ್ತು. ಅವನ್ನೆಲ್ಲ ಸಾಲ್ವ್ ಮಾಡಿ ಕೊಟ್ಟೆ. ತಿರ್ಗಾ ₹10,000 ಕೊಟ್ಟ ಫೋನ್ ಪೇ. ಇರೋದ್ ಕ್ಲಿಯರ್ ಪಿಕ್ಚರ್. ಏನ್ ಸತ್ಯ ಇದೆ ಎಲ್ಲ 50,000 ಕ್ಯಾಶ್ ಕೊಟ್ಟಿರೋದ್ ಬಿಟ್ರೆ ₹1 ಕ್ಯಾಶ್ ಕೊಟ್ಟಿದ್ದಾನ ಅಂತ ಕೇಳ್ಬಿಡಿ. ಫೋನ್ ಪೇನೆ ಮಾಡಿರೋದು. ಬಂದಾದ್ಮೇಲೆ ಒಂದ್ 20 ದಿನ 1 ತಿಂಗಳಾದ್ಮೇಲೆ
ಹೌದು. ಅದಾದ್ಮೇಲೆ ಬಂದು 10,000 ಕೊಟ್ಬಿಟ್ಟು ಲೋನ್ ಮಾಡಿಸಿದೆ. ಹ್ಮ್ 65 ಹ್ಮ್ 60 ಆಯ್ತಾ? ತಿರ್ಗಾ ಅದಾದ್ಮೇಲೆ ಲೋನ್ ಮಾಡಿಸಾದ್ಮೇಲೆ ಫೋನ್ ಎತ್ತಾರೆ ಬಿಟ್ಬಿಡ. ಹ್ಮ್ ಅದಾದ್ಮೇಲೆ ತಿರ್ಗಾ ಆಕ್ಸಿಡೆಂಟ್ ಆದ್ಮೇಲೆ ಇನ್ಸೂರೆನ್ಸ್ ಕಾಪಿ ಪರ್ಮನೆಂಟ್ ಹಾಕಿಲ್ಲ ಅಂದ್ರೆ ಕೇಳಿ ನನ್ ತಪ್ಪು. ಪರ್ಮನೆಂಟ್ ಹಾಕಿದೀನಿ, ಎಲ್ಲ ಮಾಡಿ ರಿಜಿಸ್ಟರ್ ಮಾಡ್ಕೊಟ್ಟಿದೀನಿ. ಹ್ಮ್ ತಿರ್ಗಾ ಫೋನ್ ಮಾಡಿ ಆಕ್ಸಿಡೆಂಟ್ ಆಗೈತಣ್ಣ ಹಿಂಗಾಯ್ತ, ನೋಡಪ್ಪ ಬೆಂಗಳೂರು ಲಿಮಿಟ್ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ನಿನ್ಗೆ ಏನ್ ಬೇಕಂತ ಕ್ಲೇಮ್ ಮಾಡ್ಕೊಡ್ತೀನಿ. ಹ್ಮ್ ಹ್ಮ್ ಬೆಂಗಳೂರು ಲಿಮಿಟ್ ಅಲ್ಲಿ ಆಗಿಲ್ಲ, ನನ್ ಕೈಲಿ ಏನಾಗುತ್ತೋ ನಾನು ಹೆಲ್ಪ್ ಮಾಡ್ಕೊಡ್ತೀನಪ್ಪ ನಿನ್ಗೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಒಂದೇ ₹1 ನಯಾ ಪೈಸಾ ತಿಂದರೆ ಗಾಡಿ ಇಂಜಿನ್ ಬಂದಿರೋನ ನಮ್ ಮೆಕ್ಯಾನಿಕ್ ಹತ್ರ ಕರ್ಕೊಂಡು ಹೋಗಿ ಅದನ್ನೆಲ್ಲ ಏನಿಲ್ಲ ಒಂದ್ ಬೋಲ್ಟ್ ಕಟ್ ಆಗಿ ಬಿದ್ದಿತ್ತು, ನಾವೇ ಹೋಗಿ ರೆಡಿ ಮಾಡಿಸ್ಕೊಂಡು ಕೊಟ್ಟಿದೀನಿ. ಟಾಪ್ ರೂಫಿಂಗ್ ಅಲ್ಲಿ ಮೆಕ್ಯಾನಿಕ್ ಅವ್ರ ಹತ್ರ ಹೇಳ್ದೆ ಅಲ್ಲಿಗೆ ಹೋಗ್ಬೇಡಪ್ಪ ಅಂದ್ರೆ ಅಲ್ಲೂ ಹೋಗು, ಅಲ್ಲೊಂದ್ 1,000 ಎಕ್ಸ್ಟ್ರಾ ಖರ್ಚು ಮಾಡ್ಕೊಂಡಿದ್ದಾನೆ. ನೀವ್ ಹೇಳೋದೇನು ಅಂದ್ರೆ 50,000 ಅವ್ನ 90 ಕೊಟ್ಟ, ಅದಾದ್ಮೇಲೆ ನಾನ್ ₹10,000 ಹಾಕಿ ಅಲ್ಲಿಗೆ ಲೋನ್ ಏನ್ ಮಾಡ್ಬೇಕಾಯ್ತು ಆ ಗಾಡಿನ ಮಾಡಿಸ್ಕೊಟ್ಟೆ ಅಂತ ನೀವ್ ಹೇಳ್ತಾ ಇರೋದಲ್ವಾ? 70,000 ಕೊಟ್ಟಿರೋದು ಅಷ್ಟೇ ಅಣ್ಣ. ಟೋಟಲ್ 70,000. ಕೇಳಿದ್ರೆ ಲೌಡ್ ಸ್ಪೀಕರ್ ಇಕ್ಕಿ ಮಾತಾಡ್ತೀನಿ. ಆ ಹುಡುಗ 75 ಅಂದ. ನಾನ್ ನಿಮ್ಗೆ ಇನ್ನೂ ನಾನ್ ನಿಮ್ಗೊಂದು ಇವಾಗ ಮಾತಾಡ್ತೀನಿ. ಈಗ ನಾನು ಹೇಳೋದು ಯಾಕಂದ್ರೆ ನೀವು ನನ್ನ ಸೋಷಿಯಲ್ ಮೀಡಿಯಾ ಫಾಲೋವರ್ ಅಂತ ಹೇಳಿದ್ರಿಂದ ನಾನು ನಿಮ್ಗೆ ಹೇಳ್ತೀನಿ, ಶೋರೂಮ್ ಇಂದ ಗಾಡಿಗಳನ್ನ ತಂದು ಯಾವ ಡೀಲರ್ ಕೂಡ ಮಾರಂಗಿಲ್ಲ. ಇದು ನಾನು ಒಬ್ಬನಿಂದ ಸರಿ ಹೋಗಲ್ಲ ಅಂತ ನೀವ್ ಹೇಳ್ಬೋದು, ನಾನು ಹೇಳ್ತೀನಿ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನೀವ್ ಇಷ್ಟೆಲ್ಲಾ ಪೇಚಿಗೆ ಸಿಗಾಕೊಂಡು ಇಷ್ಟೆಲ್ಲ ಒದ್ದಾಡೋ ಅಂತ ನೆಸೆಸಿಟಿನೇ ಇಲ್ಲ. ನೀವು ಡೀಲರ್ ಗಳು ಅನ್ನಿಸ್ಕೊಂಡಿರೋರು ಸೆಕೆಂಡ್ ಗಾಡಿಗಳು 10,000 ಲಾಭ ಇಕ್ಕಂತಿರೋ 50,000 ಲಾಭ ಇಕ್ಕಂತಿರೋ ಅದನ್ನ ಯಾರು ಕೇಳಕ್ ಬರಲ್ಲ. ಅದು ರಿಪೇರಿಗೆ ಬರ್ಲಿ ಇನ್ನೊಂದ್ ಬರ್ಲಿ ಅವ್ನ್ ತಗೊಂಡವನ್ ಜವಾಬ್ದಾರಿ ಅದ್ ಅವ್ನ್ ಮಾಡ್ಕೋಬೇಕು. ಶೋರೂಮ್ ಗಾಡಿಗಳನ್ನ ನೀವು ತಗೊಂಬಂದು ಈ ತರ ಡೌನ್ ಪೇಮೆಂಟ್ ಕಟ್ಟು, ಸೇಟು ಲಿಂಕ್ ಮಾಡ್ಕೊಟ್ಟು, ಈ ತರ ಪರ್ಮಿಟ್ ಹಾಕೊಟ್ಟು, ಇನ್ಶೂರೆನ್ಸ್ ಮಾಡ್ಕೊಟ್ಟು ಈ ಪೀಕ್ಲಾಟ ನಿಮ್ಗೆ ಯಾಕೆ ಬೇಕು ಅಂತ ನಾನೊಬ್ಬ ಸಂಘಟನೆ ಕೇಳ್ತೀನಿ. ಒಂದ್ ನಿಮಿಷ ಆಯ್ತು, ನಿಮ್ಮ ಮಾತು ಕೇಳ್ತೀನಿ. ಇವಾಗ ಹೊಸ ಗಾಡಿ ತಗೊಬೇಕಂದ ಹಳೆ ಗಾಡಿ ತಗೊಳಕ್ ಬಂದವರು ಎಕ್ಸ್ಚೇಂಜ್ ಮೇಲೆ ಹೊಸ ಗಾಡಿ ಕೇಳ್ತಾರೆ. ನೀವ್ ಹೇಳ್ದಂಗೆ ಹೊಸ ಗಾಡಿ ನಮಗ್ ಲಾಭ ಇಲ್ಲ, ಏನೋ ಬಂದಿರೋ ಕಸ್ಟಮರ್ ವಾಪಸ್ ಕಳ್ಸೋದ್ ಬೇಡ ಅನ್ನೋ ಉದ್ದೇಶಕ್ಕೆ ಆ ತರ ಗಾಡಿ ಮಾಡ್ತಾ ಇರೋದಷ್ಟೇ. ನಮ್ಗೇನ್ ಇದ್ರಲ್ಲಿ 10,000 ಸಿಗುತ್ತೆ 20,000 ಸಿಗುತ್ತೆ ಅವೆಲ್ಲ ಇಲ್ಲ. ನಿಮ್ಗೆ ಗೊತ್ತು, ನೀವೇ ಓಡಾಡ್ತಾ ಇದೀರಾ, ಆಪೋಸಿಟ್ ಯೂನಿಯರ್ ಎಲ್ಲ ಓಡಾಡ್ತಾ ಇದಾರೆ. ಇವಾಗ ಹೊಸ ಗಾಡಿ ತಗೊಂಡಾಗ ನಾವ್ ಮಾಡ್ತಾ ಇದೀರಿ, ನಾವ್ ಮಾಡೋದು 5 ಗಾಡಿನ 6 ಗಾಡಿನ ಅಷ್ಟೇ. ನಾವ್ ತೀರಾ ನಮ್ಮ ಹತ್ರ ಹೊಸ ಚಾರ್ಜ್ ಇಲ್ಲ ಬದುಕಿರೋ ಏನಿಲ್ಲ, ಹಳೆ ಗಾಡಿನೂ ಮಾಡ್ತೀರಿ. ಇವೆಲ್ಲ ಹೆಲ್ಪ್ ಮಾಡಿದೀನಿ, ಅವನಿಗೆ ನಿಯತ್ತಿದೆ ಅಂತ ಒಂದ್ ಸ್ವಲ್ಪ ನೀವು ಕೇಳಿ. ಇವಾಗ್ಲೇ ಫೋನ್ ಕೊಡ್ತೀನಿ, ಅವ್ರು 75 ಅಂತ ಇದಾರೆ. ಒಂದ್ ನಿಮಿಷ ಕೇಳೋಣ. ಮಾತಾಡೋ ಫೋನ್ ಎತ್ಬೇಕು, ಅವ್ರದೆಲ್ಲ ಹಂಗ್ ಮಾಡ್ಬೋದು. ಮಾತಾಡೋ ಫೋನ್ ಎತ್ತಿಲ್ಲ ಮೊನ್ನೆ. ಅಲ್ಲಪ್ಪ ನೀನು ಫೋನ್ ಎತ್ತಿದ್ಯಾ, ಇವಾಗ ಅಣ್ಣನ ಹತ್ರ ಹೋಗಿದ್ಯಾ, ಫೋನ್ ಎತ್ಬಿಟ್ಟು ನೀನೇನ್ ತಪ್ಪು ಮಾಡಿದೆ ಹೇಳೋ ಅಣ್ಣಂಗೆ. ಅಣ್ಣ ನಾನು ನೀನೇನ್ ತಪ್ಪು ಮಾಡಿದೀನಿ ಅಂತ ಹೇಳು. ಫೋನ್ ಎತ್ತಿಲ್ಲ ಅಣ್ಣ ಹಿಂಗ್ ಮಾಡಿದ ನೀನ್ ಮೋಸ ಮಾಡಿದೀನ ನಾವೇನಾದ್ರು? ಮೋಸ ಮಾಡಿಲ್ಲ ಅಣ್ಣ. ಇವಾಗ ಹೋಗಲ್ಲಿ ಪಾಪ ಅವ್ರಿಗೆಲ್ಲ ತೊಂದ್ರೆ ಕೊಟ್ಟು ನೀನ್ ಕರೆಕ್ಟ್ ಆಗಿದ್ರೆ ಹೋಗ್ಬೇಕು. ನೀನೇ ತಪ್ಪು ಹಿಡ್ಕೊಂಡು ಅಲ್ಲಿ ಹೋಗಿ ಯೂನಿಯನ್ ಎಲ್ಲ ಹೇಳಿದ್ರೆ ಏನ್ ನಾನು ಏನ್ ಬಾಬಾ ನಾನು ಏನಾದ್ರು ಬಂದ್ ಎದುರುಗಡೆ ಬಂದಿ ನಾನು ಹೇಳಿದ್ದೀನಿ ಹೇಳಿಲ್ವಾ? ಎದುರುಗಡೆ ಬಂದ್ ನೋಡಪ್ಪ ಈ ಐತಲ್ಲ ಅಂದ್ರೆ ಏನೋ ಒಂದ್ ಲೆಕ್ಕಾಚಾರ ಆಗುತ್ತೆ. ನೀನ್ 2 ಸರಿ ಹುಡುಕಿದಿರಿ, 2 ಸರಿ ಫೋನ್ ಹಾಕಿದಿರಿ, ಫೋನ್ ಪೇಲ್ ಎಲ್ಲ ಕಳ್ಸಿರೋದು ಆ ಅಣ್ಣಂಗೆ ತೋರ್ಸು, 2 ಸರಿ ಕಾಲ್ ಮಾಡಿರೋದು ತೋರ್ಸು. 75,000 ಎಲ್ಲಪ್ಪ ಕೊಟ್ಟಿದ್ಯಾ? 50,000 ಕ್ಯಾಶ್ ಕೊಟ್ಟಿದ್ಯಾ? 10,000 ಅವತ್ತು ರಿಜಿಸ್ಟರ್ ಕೊಟ್ಟಿದ್ಯಾ? ಇನ್ನು 15,000 ರೂಪಾಯಿ ಯಾವ್ದ್ರಲ್ಲ ಅಪ್ಪ ಕೊಟ್ಟಿದ್ಯಾ? ಅಣ್ಣ ನನ್ನ ಅಕೌಂಟ್ ಇಂದ 10,000 ಅಣ್ಣ, ನಮ್ಮ ಅಣ್ಣನ ಅಕೌಂಟ್ ಇಂದ 10,000, ಆಮೇಲೆ ನಮ್ಮ ಅಂಕಲ್ ಅಕೌಂಟ್ ಇಂದ 5,000 ಹಾಕಿದೀನಿ ಅಣ್ಣ. 3 ಸ್ಕ್ರೀನ್ ಶಾಟ್ ಕಳ್ಸಪ್ಪ ಅಂದ್ರೆ ಕಳ್ಸಿದ್ಯಾ? ಅಣ್ಣ ಕಳಿಸ್ತೀನಿ ಅಣ್ಣ. ಇವಾಗ ನೀನ್ ಮಾಡಿರೋದ್ ಮೋಸ. ಇವಾಗ 1.5 ತಿಂಗಳು ಗಾಡಿ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿದ್ರೆ ಓಡಾಡಿದ್ಯಾ? ಅದಾದ್ಮೇಲೆ ತಿರ್ಗಾ ಈ ತರ ಪ್ರಾಬ್ಲಮ್ ಅಂತ ಬಂದಿ ನಿನ್ ಕಷ್ಟಕ್ಕೆಲ್ಲ ನಾವು ಹಿಂದೆ ನಿಂತ್ಕೊಂಡು ಮಾಡ್ಸಿ ನೀವ್ ಹೋಗಿ ಇವಾಗ ಇವನಿಗೆಲ್ಲ ಹೇಳಿದ್ರೆ ನನ್ ತಪ್ಪಿದ್ರೆ ನನ್ನ ಕರೆಸ್ಬಿಟ್ಟು ಬೇಕಂದ್ ಚೀಮಾರಿ ಹಾಕಿ, ನನಗ್ ಬೇಜಾರೇ ಇಲ್ಲ. ನೀನ್ ಕರೆದ್ಬಿಟ್ಟು ನಿನ್ ತಪ್ಪು ಹಿಡ್ಕೊಂಡು ಹೋಗಿ ಯೂನಿಯನ್ ಅಲ್ಲಿ ಹೋದ್ರೆ ಅವ್ರ ಏನ್ ಮಾಡ್ತಾರೆ ಹೇಳೋ? ಇವಾಗ ನಾನ್ ಏನಾದ್ರು ಮಾಡಿದ್ರಲ್ಲಿ ಏನಾದ್ರು ಒಂದ್ ಸುಳ್ಳೇನ ಇದೆ? 50,000 ಕ್ಯಾಶ್ ಕೊಟ್ಟಿದ್ರೆ ಇದ್ರೆ 50,000 ಕ್ಯಾಶ್ ಕೊಟ್ಟಿರೋದ್ ಬಿಟ್ರೆ ಇನ್ನೊಂದ್ ರೂಪಾಯಿ ನಯಾ ಪೈಸಾ ನಿನ್ನ ಹತ್ರ ಇಸ್ಕೊಂಡಿಲ್ಲ. ಏನೋ ಕಲೆಕ್ಷನ್ ಇಸ್ಕೊಂಡಿದ್ಯಾ ಅಂತ ಹೇಳಿದೆ ಅಂತಲ್ಲ ಅಣ್ಣ ಅವ್ರ ಹತ್ರ. ಯಾವ ಕಲೆಕ್ಷನ್ ಕೊಟ್ಟಿದ್ಯಾಪ್ಪ? ಅಣ್ಣ ಅದು ಇವಾಗ 5,000 ರೂಪಾಯಿ ಕೇಳ್ತಾ ಇದ್ರಲ್ಲ ಅಣ್ಣ, 15,000. ಅಪ್ಪ 2,95,000 ನಿನ್ ಗಾಡಿ ವ್ಯಾಪಾರ ಆಗಿರೋದು. 2/10 2/20 ಲೋನು ಎದುರುಗಡೆ ಬರ್ಬೇಕು, ಏನೈತೆ ಮಾತುಕತೆ ಮಾಡ್ಬೇಕು. ಮಾಡಿ ನೀನ್ ಮಾಡಿದ್ರೆ ಕಳ್ಳನ್ ಬಾಳ್ಕೊಂಡು 5 ತಿಂಗಳು ಮಾಡ್ಕೊಂಡು 5-6 ತಿಂಗಳು ಆಯ್ತು ಲೋನ್ ಕಟ್ಟಿಲ್ಲ ಅಂತ ಅವ್ರು ಸೇಟು ನಮಗ್ ಫೋನ್ ಹಾಕ್ತಾರೆ, ನಮ್ದು ಕ್ಲಿಯರ್ ಮಾಡಿಲ್ಲ ಅಂತ. ಅದ್ ಬೇರೆ. ಇವಾಗ ಯಾರಾದ್ರೂ ಆಗ್ಲಿ ದುಡ್ಡು ಇಲ್ದಾರೆ ಆರೋಪ ಮಾಡ್ತಾರೆ. ಬಂದ್ ಎದುರುಗಡೆ ಏನಿದೆ ಬಂದ್ ಮಾತಾಡು, ಇಲ್ಲ ಅಣ್ಣನ ಹತ್ರ ಮಾತಾಡ್ಸು, ನಾನು ಮಾತಾಡ್ತೀನಿ. ಅದೇ ನಿಮ್ಗೆ ಇನ್ನು ಎಷ್ಟು ಕೊಡ್ಬೇಕಣ್ಣ? ಬಂದ್ ಎದುರುಗಡೆ ಮಾತಾಡು. ನಾನು ಏನ್ ಬುಕ್ಕಲ್ಲಿ ನೋಡ್ಬೇಕು, ನಾನು ಆಚೆ ಇದೀನಿ, ಬುಕ್ ಇಲ್ಲ, ಬಾ ಎದುರುಗಡೆ ಬಾ, ಏನಾಯ್ತು ನನ್ ಮಾಡ್ಬಿಟ್ಟು ಇಷ್ಟು ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊ. ನೀನ್ ಪರ್ಮನೆಂಟ್ ಹಾಕಿಲ್ವಾ ಕೇಳು, ನನ್ ತಪ್ಪಂತ. ಪರ್ಮನೆಂಟ್ ಅವತ್ತೇ ಹಾಕಿ ಕಳ್ಸಿಕ್ಕಿದೀನಿ, ಕರೆಕ್ಟ್ ಆಗಿಲ್ಲ? ಎಲ್ಲ ಮಾಡಿದೀರಣ್ಣ. ಮತ್ತೆಲ್ಲ ಮಾಡಿದೀನಿ. ನೀನೇ ಕಳ್ಳನ್ ತರ ಫೋನ್ ಎತ್ತಿರ ಹೋಗಿ ನಮಗ್ ಮಾಡಿ ಇವಾಗ ಮಾಡಿದ್ರೆ ನಮ್ ತಪ್ಪಿದ ಅಂತ ಕೇಳು ಅಣ್ಣನ ಹತ್ರ. ನನ್ ತಪ್ಪಿದ್ರೆ ನಾನ್ ತಲೆ ಬಗ್ಸ್ತೀನಿ. ಬ್ರದರ್ ಈಗ ಅವ್ರಿಗೆ ಅಲ್ಲೇನು ಸ್ಕ್ರೀನ್ ಶಾಟ್ ಕಳ್ಸಿದಾರೆ 25,000 ರೂಪಾಯಿ ಕಳ್ಸೋಣ ಆಮೇಲೆ ಹೆಚ್ಚು ಕಮ್ಮಿ ಒಂದು. ಎರಡನೇದು ಇವ್ರು ನಾನು ಹೇಳಿದೀನಿ ನೋಡಪ್ಪ, ಈ ತರ ನೀವು ಏನೋ ಗಾಡಿಗಳು ಈ ತರ ಡೀಲರ್ಗಳ ಹತ್ರ ತಗೊಂಡಾಗ
ಏನೋ ಹೇಳ್ದೆ ಹುಡುಗಂಗೆ ಮರ್ತೇವ್ ನೋಡಿ, ಹಂಗೆ ಮಾತನ್ ಬರ್ದಾನೆ. ಕಳ್ಳಣ ಅವನು ದೊಡ್ಡ ಕಳ್ಳಣ. 6 ತಿಂಗಳಣ ಒಂದ್ ನಿಮಿಷ ಮಾಡ್ಬಿಟ್ಟು ಹಿಂಗ್ ಮಾಡ್ದ ಅಂದ್ರೆ ಇವಾಗ ನಂದೇನಾದ್ರು ಒಂದ್ ತಪ್ಪು ತೋರ್ಸ್ಬಿಡೋಣ, ನಾನ್ ತಲೆ ಬಗ್ಸ್ತೀನಿ ಬ್ರದರ್. ನಾನು ನಂದು ಆತರ ನಾನ್ ನಿಯತ್ತಾಗಿ ಮನ್ಸಿದೀನಿ. ಒಂದ್ ಮನುಷ್ಯ ₹1 ಮೋಸ ಮಾಡಿಲ್ಲ. ಕೇಳ್ರಿ ನೋಡ್ರಿ, ಇಲ್ಲಿ ಬೇಕು ಅಂತ ಯಾರು ಕಳ್ತನ ಆ ಸ್ಥಾನಕ್ ಹೋಗಲ್ಲ ಸರ್. ಏನೋ ಏನಿದೆ ಇವಾಗ ಸಿಚುವೇಶನ್ ಫೋನ್ ಎದ್ದರೆ ಹೋಗೋದು ತಪ್ಪು. ಎತ್ಬಿಟ್ಟು ಏನಿದೆ ಮಾತಾಡಿದ್ರೆ ಮಾತಾಡ್ಬೇಕು. ಈಗ ನಾನು ಅದನ್ನೇ ಹೇಳೋದು, ಯಾರೇ ಆದ್ರೂ ಸರಿ ಒಂದ್ ಕಡೆ ವ್ಯವಹಾರ ಮಾಡಿರ್ತೀವಿ ಅಂದ್ರೆ ಫೋನ್ ಎತ್ ಮಾತಾಡ್ಬೇಕು. ಆಗುತ್ತೋ ಆಗಲ್ವೋ ಸೆಕೆಂಡ್ರಿ ಮಾತಾಡ್ಬಿಟ್ಟು ಹೇಳ್ಬೇಕು, ಹಿಂಗಲ್ಲ ಹಿಂಗೆ ಅಂತ ಹೇಳ್ಬೇಕು. ಮನ್ಸಗ್ ನೊಂದಿ ಯಲಹಂಕದಲ್ಲಿ 2 ದಿನ ಡ್ಯೂಟಿ ಮಾಡ್ಸಿದೀನಣ್ಣ. ನನಗೆ ಕಾಸು ಕೊಟ್ಟಿರೋದು ಅವ್ನು 15,000 ಕೊಟ್ಟಿರೋದು ನನ್ ಮಾಹಿತಿ ನನ್ನ ಹತ್ರ ಇಲ್ಲಕ್ಕೆ ಇಲ್ಲ. ಆಕ್ಸಿಡೆಂಟ್ ಆದಾಗ ಬಂದು ನಿಯತ್ತಾಗಿ ನಿಂತ್ಕೊಂಡು ಮಾಡಿಸ್ಕೊಟ್ಟಿರೋನ್ಗೆ ಈ ಫೋನ್ ಎತ್ಬಿಟ್ಟು ಸೇಟುನು ಇವಾಗ ಒಂದ್ ಕಡೆ 4 ತಿಂಗಳು ಫೋನ್ ಕಟ್ಟಿಲ್ಲ ಅಂದ್ರೆ ಅವ್ರ ಹಿಂಸೆ ಕೊಡ್ತಾರೆ. ನಿಮ್ದೇನ್ ಗೊತ್ತಾ, ಒಂದು ನಿಮ್ ಕಡೆಯಿಂದ ಗಾಡಿ ಕೈಯಿಂದ ಆಚೆ ಹೋಯ್ತು ಅಂದ್ಮೇಲೆ ನಿಮ್ದೇನಿದೆಯೋ ಅಪ್ ಟು ಡೇಟ್ ದುಡ್ಡು ಇಸ್ಕೊಂಡೆ ಆಚೆ ಗಾಡಿ ಬಿಡ್ಬೇಕು. ನೀವು ವ್ಯವಹಾರ ಆಗ್ಬಿಡ್ಲಿ ಅನ್ಬಿಟ್ಟು ನೀವೆಲ್ಲ ಹಾಕ್ಬಿಟ್ಟು ಮಾಡ್ಬಿಟ್ಟು ಆಮೇಲೆ ಕೈಗೆ ಸಿಗ್ತಾ ಇಲ್ಲ ಅಂದ್ರೆ ಇವಾಗ ಎಷ್ಟು ಇವಾಗ 6 ತಿಂಗಳಲ್ಲಿ ಬಡ್ಡಿ ಬಿಟ್ಟಿದ್ರೆ ಎಷ್ಟು ಬಂದಿರ ನೀವೇ ಹೇಳಿ. ಬಡ್ಡಿ ಬಿಟ್ಟಿರೋದಲ್ಲ, ನೀವು ಒಂದ್ ವ್ಯವಹಾರ ಮಾಡೋರು ನಿಮ್ದೇನಾಯ್ತು ಎಲ್ಲ ಈಸ್ಕೊಂಡು ಆಮೇಲೆ ಗಾಡಿ ಕಳಿಸ್ಬೇಕು. ಹಣ ಒಂದೇ ಬೇಡ ಎಲ್ಲ ಗೊತ್ತು ನಿಮ್ಗೆ, ಗೊತ್ತಿದ್ದು ಆತರ ಮಾತಾಡಿದ್ರೆ ಏನ್ ಹೇಳ್ಬೇಕು? ಎಲ್ಲ ಒಂದ್ ಈ ತರ 100ರಲ್ಲಿ 1 ಕೇಸ್ ಆಯ್ತದಣ್ಣ. ಏನ್ ಮಾಡ್ತೀರಾ? 100ರಲ್ಲಿ 1 ಕೇಸೇ ಈ ತರ ಬರ್ತಾವಲ್ಲ. ಹೇಳಿ ಫೋನ್ ಎತ್ತಕ್ಕೆ ಯಾರಾದ್ರೂ ಇರ್ಲಿ ಎತ್ಬಿಡಣ. ಇವತ್ತಾಗಲ್ಲ ಅಣ್ಣ, ಇನ್ನೊಂದ್ 2 ತಿಂಗಳು ಕೊಡಲ್ಲ ಅಂದಿದ್ರೆ ನಾನು ಏನು ಉಸಿರು ಬಿಡಲ್ಲ. ಇವಾಗ ಪರ್ಮನೆಂಟ್ ಹಾಕಿಲ್ವಾ, ನನ್ ತಪ್ಪು ನನ್ಗೆ ಹೇಳಿ. ಪರ್ಮನೆಂಟ್ ಹಾಕಿ RC ಕಾರ್ಡ್ ಎಲ್ಲ ಕೊಟ್ಟಿದ್ದೀನಿ. ನಿಮ್ದೇನಿದೆಯೋ ವ್ಯವಹಾರ, ಇದು ಬ್ಯಾಂಕ್ ಲೋನ್ ಸ್ಟೇಟ್ ಏನಾಯ್ತೋ ಕಟ್ಬಿಟ್ಟು ಬರ್ತಾರೆ. ನಿಮ್ದೇನಿದೆಯೋ ಅದ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಗಾಡಿ ಸೀಸ್ ಮಾಡ್ತೀವಿ ಅದು ಇದು ದಯವಿಟ್ಟು ಹೇಳಕ್ ಹೋಗ್ಬೇಡಿ. ನಿಮ್ಗೆ ದುಡ್ಡು ಕೊಡ್ಬೇಕಾ, ಆತನ ಹತ್ರ ಒಂದ್ ಚೆಕ್ ಇದ್ರೆ ಈಸ್ಕೊಳ್ಳಿ. ಅವ್ರ ಮೇಲೆ ಇಂಡಿವಿಜುವಲ್ ಆಗಿ ಕೇಸ್ ಹಾಕೊಂಡು ಆತನ ಹತ್ರ ದುಡ್ಡು ಎತ್ಕೊಳ್ಳಿ. ದುಡಿಯೋ ಗಾಡಿನ ಕಿತ್ಕೊಂತೀನಿ ಅಂದ್ರೆ ಪಾಪ ದುಡಿಯೋ ಗಾಡಿ ಮೇಲೆ ಸುಮ್ನೆ ಇರ್ತಾವಣ. 6 ತಿಂಗಳಿಂದ ಫೋನ್ ತಿಳ್ಕೊಬೇಕು. ಅವ್ನ ಮನೆ ಅಡ್ರೆಸ್ ಎಲ್ಲ ತಿಳ್ಕೊಂಡು ಪರ್ಸನಲ್ ಆಗಿ ಚೆಕ್ ಹಾಕ್ಬಿಟ್ಟು ಕೇಸ್ ಮಾಡ್ರಿ. ಅದ್ ಹೇಳಿದಿರಲ್ಲ ಮಾಹಿತಿ, ಅದೇ ಮಾಡ್ಬೇಕು. ನೀವು ಗಾಡಿ ಕಿತ್ಕೊಂಡ್ರೆ ಪಾಪ ಅದ್ರ ಮೇಲೆ ಅವ್ರ ಹೆಂಡತಿ ಮಕ್ಳು ಕುಟುಂಬ ಕಿತ್ಕೊಂತೀರ ಅಂದ್ರೆ ಕಿತ್ಕೊಂಡೇ ಬಿಟ್ಟಿದ್ದೀರಣ. ಲೆಕ್ಕಾಚಾರಕ್ಕೆ ಇವಾಗ ಬರ್ಬೇಕಂದ್ರೆ ಒಂದ್ ಏನಾದ್ರೂ ಹೇಳಿದ್ರೆ ತಾನೇ ಬರಕಾಗೋದು. ನಾನ್ ಹೇಳೋದ್ ಇಷ್ಟ, ಈಗ ನಿಮ್ಗೆ ಕೇಳಿ ನಿಮ್ಗೆ 5,000 ಕೊಡ್ಬೇಕು 10,000 ಕೊಡ್ಬೇಕು, ಒಂದ್ ಚೆಕ್ ಇಸ್ಕೊಳ್ಳಿ. ನೋಡಪ್ಪ ಈ ಡೇಟ್ ಅಲ್ಲಿ ನೀನ್ ಕೊಟ್ಟಿಲ್ಲ ಅಂದ್ರೆ ನಾನು ಇದ್ರ ಮೇಲೆ ಅಮೌಂಟ್ ಬರ್ದ್ಬಿಟ್ಟು ನಾನು ಆಕ್ಸಿಡೆಂಟ್ ಆಗಿದ್ದ ದಿವಸನೇ ಕಿತ್ಕೊಂಬೋದಾಯ್ತು ನಾನು. ಮಾಡ್ಬೇಕ್ರಿ. ವ್ಯವಹಾರದಲ್ಲಿ ಕರುಣೆ ಇಕ್ಕಳಕ್ ಹೋಗ್ಬಾರ್ದು. ವ್ಯವಹಾರ ತರನೇ ಮಾಡ್ತೀರಾ. ಇವಾಗ ಬಂದಾರಲ್ಲ, ಇವಾಗ ನೋಡಿ ನಿಮ್ಮೆ ನಮ್ಗೆ ಮಾತಾಡಿ ತಿರ್ಗ ಇವ್ನ್ ಕರೆಕ್ಟ್ ಆಗಿದ್ದಿ ಬಂದಿದ್ರೆ ನಿಮ್ಮ ಹತ್ರ ನಾನ್ ತಲೆ ಬಗ್ಸ್ತಾ ಇದ್ದೆ. ಇವನೇ ಫ್ರಾಡ್ ಇಟ್ಕೊಂಡು ಕಳ್ತನ ಮಾಡ್ಕೊಂಡು 6 ತಿಂಗಳು ಫೋನ್ಗಳು ಎತ್ತಿಲ್ಲ ಅಂದ್ರೆ ಇವ್ರ ತಮ್ಮಂಗೆ ಅಮ್ಮಮ್ಮ ಅಂದ್ರೆ 45 ಸರಿ ಫೋನ್ ಹಾಕಿದೀನಿ ಅಣ್ಣ. ಎಷ್ಟು ಹೇಳಿ 45 ಸರಿ. ಈಗ ನೀವು ನಾನು ಹೇಳ್ತೀನಿ ಕೇಳಿ. ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಂಥವನ್ನೆಲ್ಲ ಮಾತಾಡ್ತಿರ್ತೀನಿ. ಈಗ ನೋಡಿ ನೀವೆಲ್ಲ ಡೀಲರ್ಗಳು, ನೀವೆಲ್ಲ ನೋಡಿ ಈ ತರ ಆಗು ಹೋಗುಗಳ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಏನೋ ನಿಮ್ ಜೀವನ ನೀವು ಮಾಡ್ಕೊಂಡು ಹೋಯ್ತಿದಿರಲ್ಲ. ಅದು 10 ರೂಪಾಯಿ ಲಾಭ ಸಿಗ್ತದೋ 10 ರೂಪಾಯಿ ಲಾಸ್ ಆಯ್ತದೋ. ಆದ್ರೆ ಇದ್ರಲ್ಲಿ ಸಂಘಟನೆಗಳು ಇನ್ವಾಲ್ವ್ ಆಗಿರೋದ್ರಿಂದ ನಾನ್ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟು ಇದ್ರಲ್ಲಿ ಸಂಘಟನೆಗಳು ಪಾತ್ರ ದೂರ ಬರ್ಬೇಕು ಅಂತ ಹೇಳಿ ನಾನ್ ಮಾತಾಡ್ತಿರೋದು. ಗೊತ್ತಾಯ್ತು. ನಾವೇನು ಒಂದೊಂದ್ ವಿಡಿಯೋ ನೋಡಿದೀರ, ನಾವೇನು ನೀವು ಹೊಟ್ಟೆಪಾಡು ಮಾಡ್ತಿರೋ ಡೀಲರ್ಗಳು ಹೊಟ್ಟೆ ಮೇಲೆ ಹೊಡಿಬೇಕು ಇಲ್ಲ ನಿಮ್ಮನ್ನೇನೋ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಒಟ್ನಲ್ಲಿ ಇವ್ರಿ ಸಂಘಟನೆ ನಡೆಸ್ತೀರಾ, ಸಂಘಟನೆ ನಡೆಸಿ. ಆಟೋ ಡೀಲಿಂಗ್ ಮಾಡ್ಬೇಡ್ರಿ. ಇಲ್ಲ ಆಟೋ ಡೀಲಿಂಗ್ ಮಾಡ್ತೀರಾ, ಸಂಘಟನೆ ನಡ್ಸಕ್ ಹೋಗ್ಬೇಡ್ರಿ. ಈಗ ನೋಡಿ ಈಗ ಸಮಸ್ಯೆ ಹೇಳ್ಕೊಂಡು ಈಗ ನನ್ನ ಹತ್ರ ಬಂದಿರ್ತಾರೆ. ಈಗ ನಾನೇನೋ ಆಟೋ ಡೀಲಿಂಗ್ ಮಾಡ್ತಿರ್ತೀನಿ. ಈ ಆಟೋ ಡೀಲಿಂಗ್ ಅಂತ ಕೈ ಹಾಕಿದ್ಮೇಲೆ ಏನೋ ಒಂದ್ ಸಮಸ್ಯೆಗಳು ನಾವು ಮಾಡ್ಕೊಂಡಿರ್ತೀವಿ. ಅವಾಗ ನಾನು ನ್ಯಾಯ ಕೊಡ್ಸಕ್ ಆಗಲ್ಲ ಇವ್ರಿಗೆ. ಹಂಗಾಗಿ ಆತರ ಆಗೋದ್ ಬೇಡ. ಇಲ್ಲ ನಡೆಸ್ತೀಯ ನೀನ್ ವ್ಯವಹಾರ ಮಾಡು, ಸಂಘಟನೆ ನಡೆಸ್ಬೇಡ ಅಂತ ಹೇಳಿ. ಇವಾಗ ನೋಡಿ ನಿಜವಾಗ್ಲೂ ನೀನ್ ನಂಬ್ಬಿಟ್ರೆ ನಿಮ್ಗೆ ಗೊತ್ತು ಇವಾಗ ಸ್ಟಿಲ್ ಆಟೋ ರೇಟ್ ಶೋರೂಮ್ ಅಲ್ಲೇ 2,58,900 ರೂಪಾಯಿ ಕೊಡ್ತಾರೆ. ಅದಕ್ಕೂ ಫೈಟ್ ಮಾಡ್ತಾ ಇದ್ದೀರಾ. 1,000 ರೂಪಾಯಿ ಅವನು ತಗೊಂತಾನೆ ಎಫ್ಸಿಗೆ ಅನ್ಬಿಟ್ಟು. ಹೊರಗಡೆ ನೀನ್ ಹೋಗಿ ಮಾಡಿಸ್ಕೊ, ನಾನು ಇದಕ್ ಮಾಡ್ಕೊಡಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಆ ಲೆಕ್ಕಾಚಾರಕ್ಕೆ ಹೋದ್ರೆ 2,60,000 ರೂಪಾಯಿ ಇವ್ರ ಗಾಡಿ ಸಿಗ್ಬೇಕು ಕೈಗೆ. ಮಾಡಿ ಪರ್ಮಿಟ್ ಮಾಡ್ಬೇಕಲ್ಲ. ಪರ್ಮಿಟ್ ಮಾಡೋದಕ್ಕೆ ಎಲ್ಲ ಸೇರೆ ಪರ್ಮಿಟ್ ಗೆ ಎಷ್ಟು 500 ರೂಪಾಯಿ ರಿಜಿಸ್ಟ್ರೇಷನ್ ಅವನೇ ದುಡ್ಡು ಇಸ್ಕೊಂತಾನೆ. ಅಲ್ಲಿ 260ಕ್ಕೆ ಕೈ ಗಾಡಿ ಬರ್ಬೇಕು. ವಿಧಿ ಇಲ್ಲ, ನಾನೇ 264 ಬರಿತಾ ಇದೀನಿ. ಯಾಕೆ ಅಂದ್ರೆ ಈ ಸಂಘಟನೆ ಅವ್ರುಗಳು ಮಾಡ್ತಾರೋ ಅಂತ ಈ ಅವಳಿ ನಿಲ್ಲಿ ಅನ್ಬಿಟ್ಟು ಹಾಕಿದೀನಿ. ನೀವು ವ್ಯಾಪಾರ ಮಾಡ್ತಾ ಇದೀರಾ? ನಾನ್ ವ್ಯಾಪಾರ ಮಾಡಲ್ಲಪ್ಪ, ನನ್ಗೆ ಅದ್ರ ಅವಶ್ಯಕತೆ ಇಲ್ಲ. 264 ನಾನೇ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಗಳು ಹಾಕಿ ಬಿಡ್ತಾ ಇದೀನಲ್ಲ. ನೀವೇ ವ್ಯಾಪಾರ ಮಾಡ್ತೀರಾ ಅಂತ? ವ್ಯಾಪಾರ ನಾನೇನ್ ಮಾಡಲ್ಲ.
ಗಾಡಿ ಗಿಡಿ ನಾನೇನ್ ಕೊಡ್ಸಲ್ಲ, ಡೈರೆಕ್ಟ್ ಶೋರೂಮ್ಗೆ ಕಳಿಸ್ಬಿಟ್ಟು ಗಾಡಿ ಕೊಡಿಸ್ತೀನಿ. ಹೊರಗಡೆ ಬಂದ್ರೆ ಅಷ್ಟಕ್ಕೆ ಅದೇ ರೇಟ್ಗೆನೆ ಗಾಡಿ ತಗೊಂತಾರೆ. ಹೊರಗಡೆ ಮಾಮೂಲಿ ಅವ್ರು ಬಂದ್ ಏನು ಒದ್ದಾಡೋದು, ಎಫ್ಸಿಗೆ ಮತ್ತೆ ಪರ್ಮಿಟ್ ಒದ್ದಾಡ್ತಾರೆ. ಹೌದು. ಪರ್ಮಿಟ್ ನಾನೇ ಹಾಕಿಸ್ಕೊಡಿಸ್ತಾ ಇದೀನಿ, ಹೋಗು ಫಸ್ಟ್ ಪ್ರೊಸೀಡಿಂಗ್ ಮಾಡ್ಕೊಂಬ, 500 ರೂಪಾಯಿ ಮುಗೀತದೆ ಅಂತೀನಿ. ಆಮೇಲೆ ಎಫ್ಸಿಗೆ ನೀನೇ ಹೋಗಿ ಮಾಡಿಸ್ತೀನಿ ಅಂದ್ರೆ ಹೋಗಿ ಮಾಡ್ಸೋ, ಇಲ್ಲಾಂದ್ರೆ ಬ್ರೋಕರ್ ಹೋಗು ಅಂದ್ಬಿಟ್ಟು ಬ್ರೋಕರ್ ಲಿಂಕ್ ಮಾಡಿ ಕೊಡ್ತೀವಿ. ಅಲ್ಲಿಗೆ ಎಷ್ಟಾಯ್ತದೆ ಆ ಲೆಕ್ಕಾಚಾರಕ್ಕೆ ಹೋದ್ರೆ 2.64 ಬೀಳ್ತದೆ ಇವ್ರಿಗೆ. ಅಷ್ಟೇ, ಅದೇ ರೇಟ್ಗೆನೆ ಹೋಗ್ ಮಾಡ್ಕೊಳ್ರಪ್ಪ ಅಂತ ಮಾಡಿ ಬಿಟ್ಬಿಟ್ಟಿದೀನಿ. ನಾವೇನ್ ಕೊಡ್ಸಕ್ ಹೋಗಲ್ಲ ಯಾರಿಗೂ, ಅದ್ರಿಂದ ಎಲ್ಲ ಅಲ್ಕೊಂಡ್ ಕೂತ್ಕೊಂತಾರೆ. ಆಗಲ್ಲ ಅಣ್ಣ, ಇಂಥವ್ಗೆ ಅದೇ 3 ಗಾಡಿಲಿ ತಿಂದಿದ್ ಒಂದ್ ಗಾಡಿ ಇಂಥವ್ರು ಬಂದ್ಬಿಟ್ರೆ ಹೋಗ್ಬಿಡೋದು. ಹೌದು. ಅಲ್ಲ 2.75, 2.80, 2.90 ಈ ತರ ಮಾರೋರ್ಗೆ ಏನೋ ಒಂದ್ 10-15 ಸಾವಿರ ಸಿಗ್ಬೋದು. ನಾವು 95 ಹೋಗಲ್ಲ ಅಣ್ಣ ಇವಾಗ. 2.75 ಮಾಡಕ್ ಆಗಲ್ಲ ಬ್ರದರ್. ಇವ್ನ್ ಯಾವನೋ ಒಬ್ಬ ಮಾಡ್ತಾನೆ ಅನ್ಬಿಟ್ಟು ಎಲ್ರು ಮಾಡ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಎಲ್ಲ ಏಟ್ ಬಿದ್ದಿದೆ ಬಿಡೋಣ, ಆಗಿದೆ ಬೆಳವಣಿಗೆ ನಿಮ್ದು. ನೀವು ಡೀಲರ್ ಅಂದ್ಮೇಲೆ ನೀವೇನ್ ವ್ಯವಹಾರ ಮಾಡ್ಬೇಕು ನೀವೇ ಮಾಡ್ಬೇಕು. ಒಬ್ಬ ರೈತ ಅಂದ್ರೆ ಅವನೇನ್ ರೈತರ ಕೆಲಸ ಮಾಡ್ಬೇಕು, ಅವರೇ ಮಾಡ್ಬೇಕು. ನಿಮ್ ಕೆಲಸ ರೈತರ ಕೆಲಸ ಎಲ್ಲ ನಾವೇ ಮಾಡಕ್ ಆಯ್ತದ? ಏನಿದೆ ಬಂದಿ ಮಾತಾಡ್ ಕೆಲ್ಸ ಮತ್ತೆ ಇನ್ನೊಂದು ಬೈದು ಕೆಲ್ಸಣ. ಯಾರೇ ಫೋನ್ ಮಾಡಿದ್ರು ಮಾಹಿತಿ ಹೇಳ್ಬೇಕು. ಇಲ್ಲ ನೋಡಪ್ಪ ಹಿಂಗ ಆಗುತ್ತೆ, ಹಿಂಗ್ ಕೊಡ್ತೀನಿ, ಹಿಂಗ್ ಕೊಡಲ್ಲ. ಫ್ರೆಂಡ್ಸ್ ತರ ಮಾತಾಡ್ಬಿಟ್ರೆ ನಮಗೂ ತಲೆನೋವು ಇರಲ್ಲ. ಇವಾಗ ಏನಿಲ್ಲ ಅಂದ್ರೆ ಸುಮ್ನೆ ನಮ್ಗೆ 15 ಸಾವಿರ ಕೊಟ್ಟಿರೋ ಮಾಹಿತಿನೇ ಇಲ್ಲ, ನನ್ಗೆ ಇನ್ನ ದುಡ್ಡು ಬರ್ಬೇಕು ಅಂತ ನಾನು ಬಂದ್ ಏನಿದೆ ಲೆಕ್ಕಾಚಾರ. ಇದು ಹಳೆ ರೇಟ್ ಅಲ್ಲಿ ಕೊಟ್ಟಿರೋದು 2.95ಕ್ಕ 93 ಕೊಟ್ಟಿರೋದು. ಸೇಟು ಅದನ್ನೇ ಬೈದ, ಯಾರ್ರೀ ಈ ತರ ಗಾಡಿ ಸೀಸ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಅವ್ರಿಗೇನ್ ರೈಟ್ಸ್ ಇದೆ ರೀ? ಸಾಲ ಕೊಟ್ಟಿರೋರು ನೀವು, ಅವ್ರ ಹೆಂಗ್ರಿ ಸೀಸ್ ಮಾಡ್ತಾರೆ ಅಂತ ಹೇಳಿ. ಅದ್ಯಾಕೆ ಅವ್ರಿಗೆ 15 ಸಾವಿರ ಕೊಡೋ ರೇಂಜ್ಗೆ ಅವ್ರ ಹೆಂಗ್ರಿ ಗಾಡಿ ಸೀಸ್ ಮಾಡ್ತಾರೆ ಅಂತ ಹೇಳಿ ಅವ್ರ ಹತ್ರ ಮಾತಾಡಿ ಆಮೇಲೆ ಈಗ ನಿಮ್ಮ ಹತ್ರ ಮಾತಾಡ್ತಿರೋದು ನಾನು. ಆಯ್ತು, ತೊಂದ್ರೆ ಇಲ್ಲ ರೇ. ಇವ್ರೇ ನಮ್ಮ ಹೆಸರು ಮತ್ತೆ ತಿರ್ಗಾ ಫೋನ್ ಎತ್ತಲ್ಲ ನೀವ್ ಹೇಳ್ಬಿಟ್ಟು ಇವತ್ತು ಸೆಟಲ್ಮೆಂಟ್ ಡೀಲರ್ ಹತ್ರ ಮಾತಾಡಿದೀನಿ. ಇವ್ರೇನೋ 25 ಸಾವಿರ ದುಡ್ಡು ಕೊಟ್ಟಿರೋದಕ್ಕೆ ಪ್ರೂಫ್ ಐತಿ ಇವ್ರ ಹತ್ರ. ಅವರು ನಾನು ಕೊಟ್ಟಿರೋದೇ 15 ಸಾವಿರ ಅಂತ ಹೇಳ್ತಾ ಇರೋದು, ಸರಿನಾ? ಈಗ ಇವ್ರ ಹತ್ರ ಏನ್ ಪ್ರೂಫ್ ಐತೆ ತಗೊಂಡಾಗ ಅವ್ರ ಹತ್ರ ತೋರಿಸಿ, ಈಗ ಲೆಕ್ಕ ಹಾಕ್ತಾರೆ, ಏನ್ ಕೊಡ್ಬೇಕು ಅಂತ ಹೇಳ್ತಾರೆ, ಇಲ್ಲ ಕೊಟ್ಟಿರೋದು ಕರೆಕ್ಟ್ ಆಗೈತಾ ಅಂತಾನು ತಿಳಿಸ್ಕೊಡ್ತಾರೆ. ನಾನ್ ಕಲೆಕ್ಷನ್ ಎಲ್ಲ ದುಡ್ಡು ತಗೊಂಡಿಲ್ಲ ಅಂತ ಇವ್ರು ಹೇಳ್ತವ್ರೆ. ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರೋದು ಬರೀ 50 ಸಾವಿರ ದುಡ್ಡು ಅಷ್ಟೇ ಅಂತೆ. 1.5 ತಿಂಗಳು ಫೋನ್ ಎತ್ತಿಲ್ಲ, 50 ಸಾವಿರ ಅಷ್ಟೇ ಅಂತೆ. ಅದಾದ್ಮೇಲೆ ಒಂದ್ 10 ಸಾವಿರ ರೂಪಾಯಿ ಅವರೇ ಕೈಯಿಂದ 10 ಸಾವಿರ ರೂಪಾಯಿ ಹಾಕ್ಬಿಟ್ಟು ನಾನು ಲೋನ್ ಮಾಡಿಸ್ತೆ ಅಂತ ಹೇಳಿದ್ರು. ಅಲ್ಲಿಗೆ ಎಷ್ಟಾಯ್ತು? ಅವ್ರ ಕೈಯಿಂದ ಹಾಕಿರೋ ಸೇರಿ 60 ಸಾವಿರ ಆಯ್ತು. ಇವ್ರು ಹೇಳ್ತಾ ಇರೋದೇನಂದ್ರೆ 50 ಸಾವಿರ ಕ್ಯಾಶ್ ಕೊಟ್ಟಿದ್ದೀನಿ, ಜೊತೆಗೆ 25 ಸಾವಿರ ನಾನು ಕೊಟ್ಟಿದ್ದೀನಿ ಅಂತ ಇವ್ರು ಹೇಳ್ತಾ ಇರೋದು. ಅವ್ರು ನನ್ಗೆ 25 ಸಾವಿರ ಕೊಟ್ಟಿಲ್ಲ, 10 ಸಾವಿರ ಕೊಟ್ಟಿರೋದು ಅಂತ ಹೇಳ್ತಾ ಇರೋದು. ಅದೇನೈತೆ ಎದುರುಗಡೆ ಹೋಗಿ ಕುತ್ಕೊಂಡ್ ಮಾತಾಡಿ. ಇವರು ಫೋನ್ ಎತ್ತಾ ಇಲ್ವಂತ ರೀ. ಅವ್ರು ಫೋನ್ ಮಾಡಿದಾಗ ಯಾರೇ ಆದ್ರೂ ಅಷ್ಟೇ ರೀ, ನಾನಾದ್ರೂ ಅಷ್ಟೇ, ಒಂದ್ಸಲಿ ಫೋನ್ ಮಾಡ್ತೀನಿ, 2 ಸಲ ಮಾಡ್ತೀನಿ, ಎತ್ತಿಲ್ಲ ಅಂದ್ರೆ ನಮ್ಗೂ BP ರೈಸ್ ಆಯ್ತದೆ ಅಲ್ವಾ? ಅವರು ಟ್ರೈ ಮಾಡವ್ರೆ ಹಂಗಂತ